ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ನಾವು ಕೂಡ ಈ ದಿವಸ ಸಾಹಿತ್ಯ ಸಂವಾದವನ್ನು ಏರ್ಪಡಿಸಿದ್ದೀವಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಮೋಹನ್ ವೆರ್ಣೇಕರ್ ಇವರು ಖ್ಯಾತ ಸಾಹಿತಿಗಳು ಹಾಗೂ ಚುಕ್ಕಿ ಚಿತ್ರ ಕಲಾವಿದರು. ನಾ ಕಂಡಂತೆ ಹಿರಿಯ ಸಾಹಿತಿಗಳು ಎನ್ನುವ ವಿಚಾರವನ್ನು ಕುರಿತು ನಮ್ಮ ಮುಂದೆ ಅವರ ಅನುಭವ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿದ್ದಾರೆ. ಸ್ನೇಹ ಬಳಗ ಹೇಗೆ ಹೆಸರಿಗೆ ಹಂಬಲಿಸದಿಲ್ವೋ, ನಾನು ಕೂಡ ಹೆಸರಿಗೆ ಹಂಬಲಿಸದೇ ಇರುವಂತಹ ವ್ಯಕ್ತಿ. ಹೀಗಾಗಿ ಮೋಹನ್ ವೆರ್ಣೇಕರ್ 65-66 ಪುಸ್ತಕ ಬರೆದ್ರು ಕೂಡ ಎಲ್ಲೋ ನಿಮ್ಮ ಹೆಸರು ಕೇಳದಾಗಿದೆ ಅಂತ ಹೇಳ್ತಾರೆ. ಮೋಹನ್ ವೆರ್ಣೇಕರ್ ನಿಮ್ಮ ಹೆಸರು ಕೇಳಿದೀನಿ ಸರ್ ಅಂತಾರೆ ಚುಕ್ಕಿ ಚಿತ್ರದ ಮೂಲಕ. ಸಾಕು, ಅಷ್ಟು ಮಟ್ಟಿಗೆ ನನ್ನ ಹೆಸರು ಗುರುತಿಸ್ತಾರಲ್ಲ, ಅದೇ ನನಗೆ ಸಂತೋಷ ಕೊಡುವಂತ. ಗಂಟೆಗೆ ಅದಕ್ಕೆ ಕಾಯ್ತಿದ್ರೆ ಉತ್ಸವ ಮೂರ್ತಿ ಬಂದಂಗೆ ಮಾಸ್ತಿಯವರು ಪ್ರತಿ ದಿವಸವೂ ಬರ್ತಾ ಇದ್ದ ನೋಡ್ತಾ ಇದ್ದೆ. ಮಾತಾಡಿಸ್ಲಿಕ್ಕೆ ಭಯ, ಏನೋಪ್ಪ ದೊಡ್ಡ ಹಿರಿಯ ಸಾಹಿತಿಗಳು ನಮ್ಮನ್ನ ಹೇಗೆ ಮಾತಾಡಿಸ್ತಾರೋ, ಏನೋ ಬೈದ್ಬಿಟ್ರೆ ಏನೇ ಅಂತ ಭಯ. ಒಂದು ದಿವಸ ಆಗಿದ್ದಾಗಲಿ ಅಂತ ಹೋಗಿ ಸೀದಾ ಹೋಗಿದ್ದೆ ಮಾಸ್ತಿಯವರಿಗೆ. 21ನೇ ಇರ್ಬೋದು ವರ್ಷ. ಮಾತಾಡಿಸ್ತು, ಏನಯ್ಯ ಏನು ಹೆಸರು ಹೆಸರು ಹೇಳಿದೆ. ಆಮೇಲೆ ಸೀದಾ ಹೆಗಲ ಮೇಲೆ ಕೈ ಹಾಕಿ, ಮಾಸ್ತಿಯವರು ಹೆಗಲ ಮೇಲೆ ಕೈ ಹಾಕಿ ಏನ್ ಮಾಡ್ತಿದೀಯಾ ಅಂತ ಹೇಳಿದ್ರು. ಸ್ವಲ್ಪ PUC ಓದ್ತಾ ಇದ್ದೀನಿ, ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್, ಮತ್ತೆ ಸುಬ್ರಾಯರ ಕಲಾಮಂದಿರಕ್ಕೆ ವಿದ್ಯಾರ್ಥಿಯಾಗಿದ್ದೇನೆ. ಕಲಾಮಂದಿರಕ್ಕೆ ಹೋಗು, ಅದೇ ಮಾಡ್ಕೊಂಡಿರ್ಬೇಡ. ಜೀವನಕ್ಕೆ ವಿದ್ಯಾಭ್ಯಾಸ ಬಹಳ ಮುಖ್ಯ, ಉದ್ಯೋಗ ಬಹಳ ಮುಖ್ಯವಾದದ್ದು. ಹವ್ಯಾಸಕ್ಕೆ ಇಟ್ಕೊಂಡಿರುವಂತ ಹೇಳಿ ಮಾತಾಡಿಸಿದ್ರು. ಖುಷಿ ಆಯ್ತು ನನಗೆ, ಮಾಸ್ತಿಯವರು ಇಷ್ಟು ಸುಲಭವಾಗಿ ಇಷ್ಟು ಸರಳವಾಗಿ ಮಾತಾಡಿಸ್ತಾರಂತ. ಆಮೇಲೆ ತಗೋ ಸಿಕ್ತಾಗೆಲ್ಲ ಮಾಸ್ತಿ ನಮಸ್ಕಾರ ಸರ್ ಅಂತ ಹೇಳಿದ್ರು. ಏನಯ್ಯ ಆಯ್ತಾ, ಟೈಪ್ ರೈಟಿಂಗ್ ಆಯ್ತಾ, ಶಾರ್ಟ್ ಹ್ಯಾಂಡ್ ಆಯ್ತಾ ಅಂತ ಕೇಳೋರು. ಹೀಗೆ ಮಾಸ್ತಿಯವರ ಪರಿಚಯ ಆಗ್ತಾ ಬಂತು. ಒಂದ್ ದಿವಸ ಹೀಗೆ ಹೋಗ್ತಾ ಇರ್ಬೇಕು, ನಾನಿದು ಮಾಸ್ತಿಯವರ ಒಂದು ಪರಿಚಯವನ್ನು ನಾನು ಕಂಡಂತೆ ಮಾಸ್ತಿಯವರ ವ್ಯಕ್ತಿತ್ವವನ್ನು ಕೂಡ ನಿಮಗೆ ರೂಪಿಸ್ತಾ ಇದ್ದೇನೆ. ಒಂದ್ ದಿವಸ ನಾನು ಹೋಗ್ತಾ ಇದ್ದೀನಿ, ಗಾಂಧಿ ಬಜಾರ್ ಮೇನ್ ರೋಡ್ ಅಲ್ಲಿ ಮುಂದಕ್ಕೆ ಹೋದ್ರೆ ರಾಮಕೃಷ್ಣ ಚೌಕ ಸಿಗುತ್ತೆ, ಸ್ಕ್ವೇರ್ ಸಿಗುತ್ತೆ. ಅಲ್ಲಿ ಮಾಸ್ತಿಯವರು ರಸ್ತೆ ಮಧ್ಯ ಕೂತ್ಕೊಂಡು ಏನೋ ಹೆಕ್ತಾ ಇದ್ದಾರೆ. ನಾನು ಆಶ್ಚರ್ಯ, ಮಾಸ್ತಿ ನೋಡಿ ಮಾಸ್ತಿಯವರೇ ಬಾ 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 ಅಂದ್ರು. ನಾ ಹೋದೆ, ಹೆಕ್ಕು 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 ಅಂದ್ರು. ಏನು ಹೆಕ್ಕು ನೋಡಿದಲ್ಲಿ ಒಂದು ಬಾಟಲ್ ಹೊರಟೋಗಿದೆ, ಗಾಜಿನ ಚೂರುಗಳನ್ನ ಮಾಸ್ತಿಯವರು ಎಲ್ಲೊಂದೇ ಕೈಗೆ ಹಾಕೋತಾ ಇದ್ದಾರೆ. ನಾನು ಕೂಡ ಸೇರ್ಕೊಂಡು ನಾನು ಬೊಗಸೆ ಹಿಂಗೆ ಇಟ್ಕೊಂಡೆ, ಎಲ್ಲ ಇಲ್ಲಿ ಹಾಕಿ ಸರ್ ಅಂತ ಹೇಳಿದೆ. ಎಲ್ಲ ನಾನು ಬೊಗಸೆ ಹಾಕಿದ್ರು. ಅಲ್ಲಿ ನೋಡೋದು ಆವಾಗ ತೊಟ್ಟಿ, ದೊಡ್ಡ ರೌಂಡ್ ಆಗಿರ್ತಕ್ಕಂಥ ತೊಟ್ಟಿಗಳನ್ನು ಇಡ್ತಿದ್ರು, ಅಲ್ಲಿ ಹಾಕ್ಬಿಟ್ಟು ಬಂದೆ. ವಾ, ಬುದ್ಧಿ ಇದೆಯಾ ಜನಗಳಿಗೆ? ಬಾಟ್ಲಿಗಳನ್ನ ಬೀಳಿಸಿ ಹೋಗ್ತಾರಲ್ಲ ಮಕ್ಕಳು, ಬರಿಗಾಲದಲ್ಲಿ ಓಡಾಡ್ತಕ್ಕಂಥ ಕಾಲು ನೋಯಲ್ವಾ, ಭಯ ಆಗೋದಿಲ್ವಾ? ಏನು ಪ್ರಜ್ಞಾವಂತರೇ ಅಲ್ಲಪ್ಪ ನಮ್ಮ ಜನಗಳು ಅಂತ ಹೇಳಿ ಮಾಸ್ತಿಯವರು ಹೇಳಿದ ಮಾತು ನೋಡಿ. ಮಾನವೀಯತೆ. ಮಾಸ್ತಿಯವರು ಗಾಂಧಿ ಬಜಾರ್ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಗಾಜಿನ ಚೂರುಗಳನ್ನ ಆಯ್ಕೆ ಮಾಡ್ತಾರೆ. ಇನ್ನೊಂದು ದಿವಸ ನಮ್ಮ ದಿನ ಕ್ಲಾಸಿಗೆ ಹೋಗ್ತಿದ್ದಲ್ಲ, ಮಾಸ್ತಿಯವ್ರ ಕೈಯಲ್ಲಿ ಮಲ್ಲಿಗೆ ದಂಡೆ ಒಂದು ಇಟ್ಕೊಂಡು ಹೋಗ್ತಾ ಇದ್ದಾರೆ. ರಸ್ತೆಯಲ್ಲಿ ಏನಿದೆ ಮಾಸ್ತಿಯವರು ಬಿಟ್ಟು, ಸರ್ ಏನ್ ಸರ್ ಇದು? ಅದಕ್ಕೆ ಏನಿದು ಸರ್? ಮಲ್ಲಿಗೆ ಹೂವು ಬೀಳಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿರ್ಬೇಕು ಮಲ್ಲಿಗೆ ದಂಡೆ? ಒಂದು ಹೆಣ್ಣು ಜಡೆಯಲ್ಲಿರ್ಬೇಕು ಅಥವಾ ದೇವರ ನೆತ್ತಿಯಲ್ಲಿರ್ಬೇಕು, ಮೇಲಿರ್ಬೇಕು. ಬುದ್ಧಿ ಇದೆಯಾ? ತುಳಿದು ಬಿಡಲ್ಲ. ಎಷ್ಟು ಅಂದವಾದ ನೋಡಿ, ಈಗ ಬಿಷ್ಟೇ ಬಿಡಿಸ್ಕೊಂಡು ಹೋಗಿದ್ದಾರೆ. ಇಟ್ಕೊಂಡೆ, ಏನ್ ಮಾಡಿ ಸರ್? ಅದೊಂದು ಮೋಟು ಗೋಡೆ ಇತ್ತು ಗಾಂಧಿ ಬಜಾರ್ ಮೇಲೆ ಇಟ್ಬೇಡ, ಎಲ್ಲಾದ್ರೂ ಒಂದ್ ಕಡೆ ಇರ್ಬೇಕು, ಅದು ದೇವರಂತೆ ಭಾವಿಸೋಣ ಆ ಗೋಡೆಯನ್ನ ಅಂತ ಹೇಳಿ ನನ್ನ ಕೈಯಲ್ಲಿ ಅದನ್ನ ಅಲ್ಲಿ ಇಳಿಸಿ. ಆ ಮಾನವೀಯತೆ ಗುಣಗಳಿದೆಯಲ್ಲ ಮಾಸ್ತಿಯವರಲ್ಲಿ. ಹೀಗೆ ಮಾಸ್ತಿಯವರ ಪರಿಚಯ ಆಯಿತು ಆಗಾಗ. ಹೀಗೆ ನಾನು ಆಮೇಲೆ PUC ಮಾಡಿದೆ, ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್ ಆಯಿತು, ಒಂದು ಉದ್ಯೋಗದ ತಲಾಶೆಯಲ್ಲೂ ಇದ್ದೆ. ಹೀಗಿರುವಾಗ ಒಂದು ದಿವಸ ನನಗೆ ಒಂದು ಪ್ರೇರಣೆ ಸಿಕ್ತು. ಎಲ್ಲರೂ ಬಿಡಿಸೋ ಹಾಗೆ ಬಿಡಿಸೋದಕ್ಕಿಂತ ಒಂದು ಚುಕ್ಕಿಗಳಲ್ಲಿ ಯಾಕೆ ಒಂದು ಚಿತ್ರ ರಚಿಸುವ ಅಂತ ಹೇಳಿ ನಾನು ಹಾಗೆ ಮಾಡ್ತಾ ಹೋದೆ. ಹೂವುಗಳು ಬಿಡಿಸಿದೆ, ದೇವಸ್ಥಾನಗಳ ಶಿಲ್ಪ ಎಲ್ಲ ಆಯಿತು. ಮಾಸ್ತಿಯವರ ನೆನಪು ಬಂತು. ಯಾವಾಗ ಮಾಸ್ತಿ ನೋಡ್ತಿದ್ನಲ್ಲ, ನಾನು ಅವರ ಕಥೆಗಳು ಓದ್ತಾ ಇದ್ದೆ. ನಾನು ಬರೆಯಕ್ಕೆ ಶುರು ಮಾಡಿದ್ದೆ. ಸುಮಾರು ಒಂದು 4-5 ಪುಸ್ತಕಗಳು ಬಂದಿತ್ತು. ಒಂದ್ಸಲ ಮಾಸ್ತಿಯವ್ರ ಮನೆಗೆ ಹೋದೆ.
ಹೋಗ್ಬಿಟ್ಟು ನಮ್ಮ ಅಕ್ಕ ಅಂತ ಚಿಕ್ಕ ಪುಸ್ತಕ, ಮಕ್ಕಳ ನಾಟಕ, ಶಿವರಾಮ ಕಾರಂತರಿಗೆ ಕಳಿಸ್ಕೊಟ್ಟೆ. ಅವರು ತಕ್ಷಣ ಅವ್ರಿಗೆ ಕಾರ್ಡ್ ಬರುತ್ತೆ, ಶಿವರಾಮ ಕಾರ್ಡಲ್ಲಿ ಚೆನ್ನಾಗಿದೆ, ನೀತಿ ಬೋಧಕವಾಗಿದೆ, ಶುಭ ಹಾರೈಕೆಗಳಂತ ಬಂದು ಕಳಿಸಿದ್ರು. ಎಂ ಕೆ ಇಂದ್ರ ಸಮಾಜ ಅಂತೆಲ್ಲ ಕೊಟ್ಟೆ. ಮಾಸ್ತಿ ಅವರು ಕೊಟ್ಟು ನೋಡೋಣ ಅಂದ್ಬಿಟ್ಟು ಅದೇ ಹೋದೆ. ಏನಯ್ಯ ಬಳ್ಕರ್ ಸರ್, ನಾನು ಚಿಕ್ಕಿ ಒಂದು ಮಕ್ಕಳ ನಾಟಕ ಬರ್ದಿದ್ದೀನಿ ಸರ್ ನಮ್ಮ ಅಕ್ಕ. ಹೌದೇನೋ, ಕೊಡು 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 ಕೊಡು. ನಾನು ಶುರು ಮಾಡಿದೆ ಮಕ್ಕಳ ಸಾಹಿತ್ಯದಿಂದ. ಅಲ್ಲೇ ಕೂತ್ಕೊಂಡು ನಾನು ಅಂದ್ಕೊಂಡಿದ್ದು ಒಟ್ಟು ನಾವು ಹೋಗ್ತೀವಿ, ಓದಿ ಇಟ್ಟಿರ್ತಾರೆ, ಒಂದು ದಿವಸ ಬರೋದು ಅಂತ ಕೂತ್ಕೊಂಡು ನಾವು ಕೂತ್ಕೊಂಡೆ. 24 ಪುಟಗಳ ನಾಟಕವನ್ನು ಎದುರಿಗೆ ಕೂತ್ಕೊಂಡು ಓದಷ್ಟು ಮಾಡ್ಬಿಟ್ಟು ನನಗೂ ಮುಜುಗರ, ಪಾಪ ಅವ್ರು ಅಷ್ಟೊಂದು ಸಮಯ ನಾನು ವ್ಯರ್ಥ ಮಾಡ್ತಿದ್ದೀನಿಲ್ಲ ಅಂತ ಎಲ್ಲ ಓದಿ ಆದ್ಮೇಲೆ ಚೆನ್ನಾಗಿದೆ ಕಣ, ಚೆನ್ನಾಗಿದೆ ಬರ್ತಿದ್ದೀಯಾ, ತುಂಬ ಚೆನ್ನಾಗಿದೆ, ನಿಮ್ಮ ಅಭಿಪ್ರಾಯ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಅದೇ ಅಭಿಪ್ರಾಯ ಅಂತ. ಅಲ್ಲಿಗೆ ನೋಡ್ಕೊಳ್ಳಿ, ಹಿರಿಯ ಸಾಹಿತಿಗಳು ಹೇಗಿರ್ತಿದ್ರು. ಒಂದು ಉದಾಹರಣೆ, ಇದಾದ್ಮೇಲೆ ನಾನು 74ನೇ ಸೀನ್ ಹೇಳ್ದಲ್ಲ, ಚುಕ್ಕಿ ಚಿತ್ರ, ಮೊದಲನೇ ಚುಕ್ಕಿ ಚಿತ್ರ ಮಾಡಿದ್ರೆ ಮಾಸ್ತಿಯವರು. 30 ಗಂಟೆ ಬೇಕಾಯ್ತು ಮಾಸ್ತಿಯವರಿಗೆ. ಚುಕ್ಕಿ ಚಿತ್ರ ಅವ್ರದ್ದು ಫಸ್ಟ್ ಬರ್ದಿದ್ದು ಬೇರೆ ಇದ್ದು, ಆಮೇಲೆ ನಂತರ ಮಾಡಿದೆ. ಚುಕ್ಕಿ ಚಿತ್ರ ಮಾಡಿಟ್ಟು ತೊಗೊಂಡು ಹೋಗಿ ಕೊಟ್ಟೆ. ಮಾಸ್ತಿಯವರು ನೋಡಿದ್ರು, ಏನು ಹೊಸ್ತರ ಇದೆ ಇದು ಅಂತ. ಚುಕ್ಕಿಗಳನ್ನು ಮಾಡಿದೀವಿ ಸರ್, ಇದು ಚುಕ್ಕಿಗಳಲ್ಲೇ ಎಷ್ಟು ಚುಕ್ಕಿ ಇಟ್ಟಿದೆಯಾ? ಹೇಳಕ್ ಬರಲ್ಲ ಸರ್, ಒಂದು 2 ಲಕ್ಷ ಚುಕ್ಕಿ ಇರ್ಬೋದು ಅಂತ. 2 ಲಕ್ಷ ಚುಕ್ಕಿಗಳೇ ಅಂತ ಹೇಳ್ಬಿಟ್ಟು ಅವರು ಹಾಗೆ ನೋಡ್ಬಿಟ್ಟು, ಯಾಕೆ ನಂದ್ಯಾಕೆ ಮಾಡಿದೆ ಅಂದ್ರು. ನೀವು ನಮಗೆ ಹಿರಿಯರು ಸರ್, ನಿಮ್ಮನ್ನೆಲ್ಲ ನಾವು ಹಿರಿಯ ಅಣ್ಣ ಅಂತ ಕರಿತೀವಿ, ನಾಡೇ ನಿಮ್ಮನ್ನು ಗೌರವಿಸುವಾಗ ನನಗೆ ನಿಮ್ಮ ಬಗ್ಗೆ ಬಹಳ ಅಭಿಮಾನ, ನಿಮ್ಮ ಚಿತ್ರ ಮಾಡಿದೆ. ಎಷ್ಟು ಗಂಟೆ ಬೇಕಾಯಿತು ಅಂತ. ಸೊ 25 ಗಂಟೆ ಬೇಕಾಯಿತು. 25 ಗಂಟೆಯಲ್ಲಿ ಚುಕ್ಕಿ ಚಿತ್ರ ಮಾಡಿದೀಯಾ, ಚೆನ್ನಾಗಿದೆ ಅಂತ ಹೇಳಿ ಒಂದು ಕೆಲಸ ಮಾಡ್ತೀಯ, ಎಲ್ಲಾ ಸಾಹಿತಿಗಳದ್ದು ಮಾಡ್ಬಿಡೆಯ. ನನಗೆ ಗಾಬರಿ ಶುರುವಾಗೋಯ್ತು. ಒಂದ್ ಚಿತ್ರಕ್ಕೆ 25-30 ಗಂಟೆ ಅಂದ್ರೆ ನಾಡಿನ 100 ಸಾಹಿತಿಗಳಿಗೆ ಎಷ್ಟು 1000 ಗಂಟೆಗಳಾಯ್ತು. ನಿಂದೊಂದು ನಾಡಿಗೆ ಒಂದು ಕೊಡುಗೆಯಾಗುತ್ತೆ ಅಂತ ಹೇಳಿ 74ನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಾಸ್ತಿಯವರು ಹೇಳಿದ್ದು. ಆಮೇಲೆ ಇನ್ನೊಂದು, ನೀನು ಮೊದಲು ಉದ್ಯೋಗ ಮಾಡಿಕೊಂಡು ಬಿಡುವಿನ ವೇಳೆಯಲ್ಲಿ ನಿನ್ನ ಚುಕ್ಕಿ ಚಿತ್ರಗಳನ್ನು ಮಾಡ್ತಾ ಹೋಗು, ಯಾವುದಕ್ಕೂ ಉದ್ಯೋಗಕ್ಕೆ ತೊಂದರೆ ಆಗದ ಹಾಗೆ ನೋಡ್ಕೊ ಅಂತ ಹೇಳಿ ಮಾಸ್ತಿಯವರು ಹೇಳಿ, ಆಮೇಲೆ ಆ ಚಿತ್ರಕ್ಕೆ ಸಹಿನೂ ಹಾಕಿಕೊಟ್ರು. ಆಮೇಲೆ ಆವಾಗೆಲ್ಲ ಇಲ್ವಲ್ಲ, ಮೊಬೈಲ್ ಫೋನ್ ಇಲ್ಲ, ಏನಿಲ್ಲ, ಅವಾಗ ಬರೀ ಕ್ಯಾಮ್ರಾ ದುಡ್ಡೇ ಇಲ್ಲ. ನಾನು ಇನ್ನೂ ವಿದ್ಯಾರ್ಥಿ. ಪ್ರತಿ ಪಟಲದಲ್ಲಿ ದಾಖಲೆ ಆಗಿರತಕ್ಕಂಥ ಚಿತ್ರಗಳಷ್ಟೇ. ಎಲ್ಲ ಸಾಹಿತಿಗಳ ಅನೇಕ ಈಗಾಗಲೇ ಇಲ್ಲ ಶಕ್ಕಂತ ಸೆಲ್ಫಿ ತಗೋಬಹುದು, ಯಾರು ಹೇಳ್ಬೋದು, ಫೋಟೋಗಳು ಈಗ 100 ಫೋಟೋಗಳು ತಗೊಳ್ಬೋದು, ಅವಾಗಿಲ್ಲ. ಅಲ್ಲಿಂದ ಶುರುವಾಗಿದ್ದು ಮಾಸ್ತಿ. ರಾತ್ರಿ ಯೋಚನೆ ಮಾಡಿದೆ, ಏನು ಮಾಸ್ತಿ ಅವರು ಹಿಂಗೆ ಅಂದ್ಬಿಟ್ರಲ್ಲ, ಎಲ್ಲ ಸಾಹಿತಿಗಳದ್ದು ಮಾಡುವಂತ, ನನಗೂ ಸರಿ ಉದ್ಯೋಗ ಇಲ್ಲ ಇನ್ನು ಅಂತ ಹೇಳಿ ಯೋಚನೆ ಮಾಡಿ ರಾತ್ರಿ ಸುಮಾರು ಹೊತ್ತು ಯೋಚನೆ ಮಾಡಿ 74ನೇ ಇಸ್ವಿಯಲ್ಲಿ ನಾನು ದೀಕ್ಷೆ ತಗೊಂಡೆ. ಕನ್ನಡದ ಎಲ್ಲ ಹಿರಿಯ ಸಾಹಿತಿಗಳ ಚುಕ್ಕಿ ಚಿತ್ರಗಳನ್ನು ಮಾಡ್ತೇನೆ. ಯಾಕಂದ್ರೆ ಅವನು ಹಿರಿಯ ಚೇತನ ಒಂದು ಆದೇಶ ಕೊಟ್ಟಿದ್ದಂತ ಭಾವಿಸಿಕೊಂಡು ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ 74ನೇ ಇಸ್ವಿ ಲೆಕ್ಕ ಹಾಕಿಗೆ 24ನೇ ಇಸ್ವಿ 50 ವರ್ಷಗಳ ಅವಧಿಯಲ್ಲಿ ಕನ್ನಡದ ಬಹುತೇಕ ಎಲ್ಲ ಸಾಹಿತಿಗಳ ಚುಕ್ಕಿ ಚಿತ್ರಗಳನ್ನು ಮಾಡ್ತಾ ಇದ್ದೇನೆ. ಇದು ಮಾಸ್ತಿಯವರ ಒಂದು ನಾನು ಕಂಡಂತೆ ಮಾಸ್ತಿ. ಕಿರಿಯರಿಗೆ ಪ್ರೋತ್ಸಾಹ, ಎದುರಿಗೆ ಕೂಡಿಸ್ಕೊಂಡು ಬೆನ್ ತಡ್ತಾರೆ, ಜೋಬಲ್ಲಿ ಚಾಕ್ಲೇಟ್ ಇಟ್ಕೊಂಡಿರ್ತಾರೆ ಮಾಸ್ತಿಯವರು. ಯಾರು ಹೋಗ್ತಾ ಇರ್ಬೇಕಾದ್ರೆ ಮಗು ಅಳ್ತಾ ಇದ್ರೆ, ಯಾಕೆ ಮಗುನ ಅಳಿಸ್ತೀರಿ ಅಂತ ಹೇಳಿ ಜೋಬಿನ ಕೈ ಹಾಕಿ ಚಾಕ್ಲೇಟ್ ಸಿಗುತ್ತೆ. ನಾನು ಮಗನ ಎತ್ಕೊಂಡು ಹೋಗ್ತಾ ಇದ್ದೆ, ನಾನು ಅಳ್ತಾ ಇದ್ದ. ಮಾಸ್ತಿ ಇರ್ಕೊಂಡು ನಮಸ್ಕಾರ ಸರ್ ಅಂದ್ರೆ, ಯಾಕೆ ಅಳ್ತಿದ್ದೆ ಮಗು ಅಂದ್ರೆ, ಗೊತ್ತಿಲ್ಲ ಸರ್ ಏನೋ ಹಠ ಮಾಡ್ತಿದ್ದಾನೆ. ಜೋಬ ಕೈ ಹಾಕೋದು ಚಾಕ್ಲೇಟು, ನನ್ನ ಮಗನಿಗೆ ಒಂದು ಚಾಕ್ಲೇಟ್ ಕೊಟ್ಟರು. ಆಮೇಲೆ ನಮಗೂ ಒಂದು ಚಾಕ್ಲೇಟು. ನಮ್ಗೆ ಯಾಕೆ ಸರ್, ಚುಕ್ಕಿ ಕಲಾವಿದ ಅಲ್ವಾ, ತಿನ್ನು. ಈ ತರ ಮಾಸ್ತಿಯವರು ಇದ್ರು. ಒಮ್ಮೆ ಯಾವುದೋ ನಾನು ಇಲ್ಲೇ ಮೈಸೂರಿನಲ್ಲಿ ಸಾಹಿತ್ಯ ಪರಿಷತ್ನಲ್ಲಿ ಒಬ್ಬರ ಲೇಡಿ ಭಾಷಣ ಮಾಡ್ತಾ ಮಾಸ್ತಿಯವರಿಗೆ ಸ್ತ್ರೀ ಸಂವೇದನೆ ರಹಿತರಾಗಿರ್ತಕ್ಕಂಥದ್ದು ಮಾಸ್ತಿ ಅಂತ ಹೇಳಿ ಮಾತಾಡ್ತಾ ಇದ್ರು. ನನಗೆ ಸಿಕ್ಕಾಪಟ್ಟೆ ರೇಗ್ತಾ ಇತ್ತು. ಮೇಡಮ್, ನೀವು ಮಾಸ್ತಿಯವರನ್ನ ನೋಡಿದ್ದೀರಾ, ಮಾಸ್ತಿಯವರನ್ನ ಮಾತನಾಡಿಸಿದ್ದೀರಾ, ಬರೀ ಸಾಹಿತ್ಯ ಓದಿದ್ ನೋಡ್ಕೊಂಡು ನೀವೊಂದು ಧೋರಣೆ, ನಿಮ್ಮ ನಿಲುವನ್ನು ತಾಳೋ ಸರಿ ಇಲ್ಲ ಅಂತ ಹೇಳ್ಬೇಕು ಅನ್ಸ್ತು ನನಗೆ.
ನಾನು ಮಾಸ್ತಿಯವ್ರನ್ನ ಎಷ್ಟು ಸಹ ಭೇಟಿಯಾಗಿದ್ದೀನಿ. ಹೂದಂಡೆ ಹೆಣ್ಣು ಬೀಳಿಸ್ಕೊಂಡು ಹೋಗಬಾರ್ದು, ರಸ್ತೆಯಲ್ಲಿ ಹೆಂಗಸರು ಕಾಲಲ್ಲಿ ಚುಚ್ಚುತ್ತೆ ಅಂತ ಹೇಳ್ತಕ್ಕಂಥ ಸ್ತ್ರೀ ಸಂವೇದನೆ ಮಾಸ್ತಿಗೆ ಹೇಳಿಲ್ವಾ? ಅವ್ರು ಎಷ್ಟು ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ ಸ್ತ್ರೀ ಸಂವೇದನೆ ಸಿಕ್ಕಾಪಟ ಇದೆ. ಅವೆಲ್ಲ ಪರಿಗಣಿಸದೆ ಸುಮ್ಮನೆ ಏನೋ ಭಾಷಣ ಅಂತ ಹೇಳ್ಬಿಟ್ಟು ವೇದಿಕೆ ಸಿಕ್ತು ಅಂತ ಹೇಳಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಇದು ಮಾಸ್ತಿಯವರ ಬಗ್ಗೆ ಇನ್ನೂ ಬಹಳಷ್ಟು ವಿಷಯಗಳಿವೆ. ನನಗೆ ದೊಡ್ಡ ಸಮಸ್ಯೆ ಇದೆ ಸಮಯದ್ದು. ನಾಗರತ್ನ ಮೇಡಮನ್ನ ಕೇಳಿದೆ ನಾನು ಎಷ್ಟು ಮಾತಾಡ್ಲಿ ಅಂತ. ಅವ್ರು ಹೇಳಿದ್ರು, ಮಾತಾಡಿ ಸರ್, ನೀವು ಪಾಪ ಸಾಹಿತಿಗಳ ಸಂಘದಲ್ಲಿ ನೀವು ಬಹಳಷ್ಟು ಸಮಯ ಕಳೆದಿದ್ದೀರಿ, 1 ಗಂಟೆವರೆಗೆ ನೀವು ಮಾತಾಡಿ ಸರ್, ಆಮೇಲೆ ನೀವು ಕಂಟಿನ್ಯೂ ಮಾಡಿ, ನಾವು ಊಟಕ್ಕೆ ಹೋಗ್ತೀವಿ, ನೀವು ಮಾತು ಏನ್ ತೊಂದರೆ ಇಲ್ಲ, ಎಷ್ಟು ಬೇಕಾದ್ರೆ ಮಾತಾಡ್ಬೋದು ಅಂತ. ನನಗೂ ವರ್ಷವಾಗಲ್ಲ, ಅದು ನಾನು ಆದಷ್ಟು ಕಡಿಮೆ ಮಾಡ್ಕೊಂಡು ಬರ್ತೇನೆ. ಅದಾದ್ಮೇಲೆ ನನಗೆ ಇದು ಬಹಳ ಸ್ಫೂರ್ತಿ ಕೊಡ್ತು ಮಾಸ್ತಿಯವರ ಚಿತ್ರ. ಆಮೇಲೆ ಉದ್ಯೋಗ ಸಿಕ್ತು. ವಿಧಾನಸಭೆಯಲ್ಲಿ ಮೊದಲು ನಾನು ಸೇರಿದ್ದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡಿದೆ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 3 ವರ್ಷ ಸರ್ವಿಸ್ ಮಾಡಿದೆ. ಆಮೇಲೆ ವಿಧಾನಸಭೆಯಲ್ಲಿ ರೆಕಾರ್ಡಿಂಗ್ ಆಫೀಸರ್ ಆಗಿ ಕೆಲಸ ಮಾಡಿದೆ. ನಂತರ ನಾನು ಚುಕ್ಕಿ ಚಿತ್ರ ಮಾಡ್ತಾ ಹೋದ್ನಲ್ಲ, ಹೀಗೆ ಬಂತು ಪೂರ್ತಿ ನರಸಿಂಹಾಚಾರ್, ಪೂರ್ತಿ ಅವರ ತಮ್ಮನ ಮಗ ನನ್ನ ತುಂಬ ಆತ್ಮೀಯ ಸ್ನೇಹಿತ ಮುಕುಂದ ಪುರೋಹಿತ ಅಂತ. ಹೀಗೆ ಮಾತಾಡುವಾಗ ನಮ್ಗೆ ದೊಡ್ಡಪ್ಪ ಆಗಬೇಕು ಪೂತಿನ ಅಂತ ಹೇಳಿದಾಗ ಒಂದು ಪರಿಚಯ ಮಾಡಿಸ್ರಿ ಅಂತ ಹೇಳಿದೆ. ನಾವು ಕರ್ಕೊಂಡು ಹೋಗಿ ಪೂತಿನವರ ಪರಿಚಯ ಮಾಡಿಸಿದ್ರು. ಪೂತಿನವರು ಸುಮಾರು ಚಿತ್ರಗಳು ಮಾಡಿದ್ದಷ್ಟೇ. ಪೂತಿನವ್ರು ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆ, ಚುಕ್ಕಿಗಳ ಚಿತ್ರ ಮಾಡಲಿಕ್ಕೆ ಸಾಧ್ಯವಿದೆ, ಚೆನ್ನಾಗಿದೆ ಅಂತ ಹೇಳಿ ಪೂತಿನವರು ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಪೂತಿನವರ ಮನೆಗೆ ಜಯನಗರ 5th ಬಾಕಿ ಹೋದಾಗಿರ್ತದೆ, 11th ಮೇನಲ್ಲಿ ಮನೆ ಇತ್ತು. ಹೋದಾಗೆಲ್ಲ ಮನೆಗೆ ಹೋಗೋದು, ಕಾಫಿ ಕುಡಿಯೋದು, ಮಾತಾಡ್ಸೋದು. ಪೂತಿನವರ ತಮ್ಮನ ಮಗನ ಸ್ನೇಹಿತ ಅಲ್ವಾ, ಬಹಳ ಆತ್ಮೀಯರಾಗಿದ್ದರು. ಅದೇ ಸಂದರ್ಭದಲ್ಲಿ 84ನೇ ಇಸ್ವಿಯಲ್ಲಿ ನಮಗೊಂದು ಗುಚ್ಛ ಅಂತ ಒಂದು 50 ಕವಿಗಳ 50 ಕವನಗಳ ಸಂಕಲನ ಒಂದು ತಂದೆ. ಆ ಗುಚ್ಛದ ಆಗ 84ನೇ ಇಸ್ವಿ, ಎಷ್ಟು ವರ್ಷಗಳ ಹಿಂದೆ, ಆ ಗುಚ್ಛದ ಕವಿಯತ್ರಿಗಳಲ್ಲಿ ಜಮುನಾ ರಾಣಿ ನಿರ್ಲೆ ಕೂಡ ಒಬ್ಬರು. ಆ ಗುಚ್ಛದಲ್ಲಿ ಹಿರೇಮಗಳೂರ ಕಣ್ಣನ್ನು ಮೊದಲನೇ ಕವನ ಪ್ರಕಟವಾಗಿದ್ದು ಗುಚ್ಛದಲ್ಲಿ ಮಾಸ್ತಿಯವರ ಬಗ್ಗೆ ಬರಲ್ಲ ಎತ್ತರ ಅಂತ. ಆಮೇಲೆ ವಿಜಯಕುಮಾರ್ ಅತ್ರಿ ಸಂಗೀತ, ಅವರು ಕೂಡ ಗುಚ್ಛದ ಕವಿ. ಹೇಮಗಳೂರು ಕಣ್ಣ ಒಮ್ಮೆ ಸಿಕ್ಕಿದಾಗ ನಮಸ್ಕಾರ ಮಾಡ್ಬಿಟ್ರು. ಯಾಕೆ ಕಣ್ಣ ನನಗೆ ನಮಸ್ಕಾರ ಮಾಡ್ತಿದ್ದೀರ? ನನ್ನ ಮೊದಲ ಕವನವನ್ನ ಪ್ರಕಟಿಸಿದವರು ನೀವು ಗುಚ್ಛದಲ್ಲಿ ಗೊತ್ತೇ. ಆವತ್ತು ಆ ಸಂದರ್ಭವನ್ನು ಅವರು ವಿವರಿಸಿದರು. ಆ ಗುಚ್ಛವನ್ನು ಬಿಡುಗಡೆ ಮಾಡಿದ್ದು ಪೂತಿ ನರಸಿಂಹಾಚಾರ್ಯ, ಪೂತಿನವರಿಂದ ಬಿಡುಗಡೆ ಆಗಿದ್ದ ಪುಸ್ತಕ. ಅವತ್ತು ಜಮುನವರು ಬಂದಿರಲಿಲ್ಲ. ಅಲ್ಲಿಂದ ನಮ್ದು ಪರಸ್ಪರ ಅಂತ ಒಂದು ಸಂಘಟನೆ ಮಾಡ್ಕೊಂಡ್ವಿ ಬೆಂಗಳೂರಲ್ಲಿ. 1986ರಲ್ಲಿ ಪರಸ್ಪರ ಹೀಗೆ ಸಮಾನ ಮನಸ್ಕರು ಸಾಹಿತ್ಯ ಆಸಕ್ತರು ಒಂದು ಸಂಘಟನೆ ಮಾಡ್ಕೊಂಡ್ವಿ. ಸಾಹಿತ್ಯ ಕಾರ್ಯಕ್ರಮಗಳನ್ನು ಯಾವುದೇ ಅಬ್ಬರ ಪ್ರಚಾರ ಏನು ಇರಲಿ ಒಂದು ಕಡೆ ಸೇರೋದು, ಒಂದಿಷ್ಟು ಮಾತಾಡೋದು, ಯಾವ್ದಾದ್ರು ಸಾಹಿತಿಗಳು ಬರ್ತಾರೆ, ವಿಚಾರ ವಿನಿಮಯ ಮಾಡ್ಕೊಳ್ಳೋದು, ಯಾವ್ದಾದ್ರು ಕೃತಿಯ ಬಗ್ಗೆ ಪರಾಮರ್ಶೆ ಮಾಡುವಂಥದ್ದು, ಇದೆಲ್ಲ ಮಾಡಿಕೊಂಡು ಪರಸ್ಪರವನ್ನು 10 ವರ್ಷ ನಡೆಸಿದ್ವಿ. ಆ ಪರಸ್ಪರ ಸಂಘಟನೆ 85ನೇ ಇಸ್ವಿಯಲ್ಲಿ ಪೂತಿನರವರ ಒಂದು ಚುಕ್ಕಿ ಚಿತ್ರ ಮಾಡಿ ಅವರಿಗೆ ಕೊಡುಗೆ ಕೊಟ್ಟೆ. ನಾನು ಅದನ್ನು ಮಾಡ್ತೇನೆ, ಚುಕ್ಕಿ ಚಿತ್ರಗಳನ್ನು ಅವರಿಗೆ ಒಂದು ಅರ್ಪಿಸ್ಕೊಡೋದು. ಚಿತ್ರವನ್ನ ಸ್ವೀಕರಿಸಿದಂತಹ ಪೂತಿನರವರು ಅದನ್ನ ಶೋಕೇಸರನ್ನ ಇಟ್ಬಿಟ್ಟು ಬಂದವರಿಗೆಲ್ಲ ಚುಕ್ಕಿ ಚಿತ್ರ ಕಂಡ್ರೆ ಇದು ಬರೀ ಚಿತ್ರ ಅಲ್ಲ, ಹತ್ರ ಹೋಗಿ ನೋಡಿ ಚುಕ್ಕಿ ಕಾಣಿಸುತ್ತೆ ಅಂತ ಹೇಳುವಂತೆ. ಆ ಹಿರಿಯ ಚೇತನಗಳು, ಅವರ ಆತ್ಮೀಯತೆ, ಅವರು ತೋರಿಸಿದಂತಹ ಪ್ರೀತಿ, ವಿಶ್ವಾಸ. ಮತ್ತೆ ನಾನು ಈ ಸಾಹಿತ್ಯಗಳ ಒಡನಾಡಿನಲ್ಲಿ ಹಲವಾರು ಗುಣಗಳನ್ನು ಕಲ್ತ್ಕೊಳ್ತಾ ಹೋದೆ. ಮಾಸ್ತಿಯವರು ನಾವು ಕಂಡುಕೊಂಡಿದ್ದು ಕಿರಿಯರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಇವತ್ತಿಗೂ ಕೂಡ ಅಷ್ಟೇ. ಯಾರ ಚಿಕ್ಕವ್ರು ಯಾರು ಅನೇಕ ಚುಕ್ಕಿ ಚಿತ್ರಗಳನ್ನು ಕಳಿಸ್ತಾರೆ, ಸರಿ ಮಾಡ್ಕೊಡಿ ಅಂತ ಮನೆಗೆ ಬರ್ತಾರೆ. ಕಿರಿಯರಿಗೆ ಪ್ರೋತ್ಸಾಹ ಕೊಡಬೇಕು, ಬೆನ್ನು ತಟ್ಟಿ ಹುರಿದುಂಬಿಸ್ಬೇಕು ಅನ್ನೋದು ಮಾಸ್ತಿಯವರಿಂದ ಕಲಿತೆ. ಪೂತಿನರವರಿಂದ ಕಲಿತಿದ್ದು ನಾನು ಅನೇಕ ತರ ಸಾಹಿತ್ಯ ವಿಷಯಗಳು ಮಾತಾಡ್ತಾ ಇದ್ವಿ. ಅವರು ಆಗಾಗ ಹೇಳ್ತಕ್ಕಂಥ ಒಂದು ಮಾತು, ಸಾಹಿತ್ಯದಲ್ಲಿ ಯಾವ ಮುಖ್ಯವಾಗಿರ್ಬೇಕು ಅಂತ ಪ್ರಶ್ನೆ ಬಂದಾಗ ಅವ್ರು ಹೇಳ್ತಿದ್ದದ್ದು ಸಿದ್ಧತೆ, ಬದ್ಧತೆ, ಪ್ರಾಮಾಣಿಕತೆ. ಅವಾಗ ಸ್ವಲ್ಪ ವಿವರಿಸಿ ಹೇಳಿದಾಗ ಹೇಳಿದ್ರು, ಏನೇ ಬರೀಬೇಕಾಗಿಂತ ಮುಂಚೆ ಎಲ್ಲವನ್ನು ಸಂಗ್ರಹಿಸಿಟ್ಕೊಳ್ಬೇಕು, ನೀವು ಸಿದ್ಧತೆ ಮಾಡ್ಕೊಳ್ಬೇಕು. ಆಮೇಲೆ ಬದ್ಧತೆ, ಕಮಿಟ್ಮೆಂಟ್, ಬರೀಬೇಕು ಅಂತಕ್ಕಂಥ ತುಡಿತ ಬಂದಾಗ ಬರೀ ಶುರು ಮಾಡಬೇಕು.
ಬರೆದು ಮುಗಿಸ್ಬೇಕು, ಒಂದು ಗುರಿ ಇಟ್ಕೊಂಡಿರ್ಬೇಕು. ಮತ್ತು ಪ್ರಾಮಾಣಿಕತೆ, ಯಾವುದೇ ಕಾರಣಕ್ಕೂ ಅದು ಕೃತಿಚೌರ್ಯ ಆಗಿರಬಾರ್ದು, ನಿಮ್ಮ ಸ್ವಂತವಾಗಿ ಬರಬೇಕು ಅಂತಕ್ಕಂಥದ್ದು ನಿಯಮ. ಆ ಸಿದ್ಧತೆ, ಬದ್ಧತೆ, ಪ್ರಾಮಾಣಿಕತೆ ಅದು ಬದುಕಿನ ಉದ್ದಕ್ಕೂ ಒಂದು ಪಾಠವಾಯಿತು. ಮತ್ತೊಂದು ಕಲ್ತ್ಕೊಂಡಿದ್ದು ನಾನು ಪೂತಿನರವರಿಂದ ಶಿಸ್ತು. ವಿಧಾನಸಭೆಯಲ್ಲಿ ನಾನು ಕೆಲಸ ಮಾಡ್ತಿದ್ನಲ್ಲ, ರಾಜ್ಯೋತ್ಸವಕ್ಕೆ ಪೂತಿನವರನ್ನು ಆಹ್ವಾನಿಸಿದ್ವಿ. ಎಲ್ಲರಿಗೂ ಆಶ್ಚರ್ಯ, ಪೂತಿನರವ್ರು ಬರ್ತಾರ, ಆಯೇ ಕರ್ಕೊಂಡ್ಬರ್ತೀನಿ ನಾನು, ಪರಿಚಯ ಆಗ್ಬಿಟ್ಟಿತ್ತಲ್ಲ. ಸರಿ, ನಮಗೆ 4:30 5:30 ಗಂಟೆವರೆಗೆ ಪರ್ಮಿಷನ್ ಕೊಟ್ಟರು ಸೆಕ್ರೆಟರಿ ಅವರು. ನಾನು 3:30ಗೆ ಬರ್ತೀನಿ ಅಂತ ಪೂತಿನವರು ಹೇಳಿದ್ದೆ. ಕಾರ್ ಕೊಟ್ಟಿದ್ರು ವಿಧಾನಸಭೆಯಿಂದ. ಅದು ವಿಧಾನ ಮಂಡಲ ಅಂತಿತ್ತು. ವಿಧಾನಸಭೆ, ವಿಧಾನ ಪರಿಷತ್ತು ಎರಡು ಒಟ್ಟಿಗೆ 93ರಲ್ಲಿ ವಿಭಜನೆಯಾಗಿ ವಿಧಾನಸಭೆ ಬೇರೆ ಆಗಿ ವಿಧಾನ ಪರಿಷತ್ತು ಬೇರೆ ಆಯಿತು. ನಾನು ಪಾಪ ಮಲಗಿರ್ತಾರೆ 3 ಗಂಟೆಗೆ, 15 ನಿಮಿಷ ಲೇಟಾಗಿ ಹೋಗೋಣ ಅಂತ 3:45 ಬಂದರೆ ಪೂತಿನವರು ಆಗಲೇ ಬಟ್ಟೆ, ಅವರ ಜುಬ್ಬ ಪಂಚೆ ಉಟ್ಕೊಂಡು, ವಾಕಿಂಗ್ ಸ್ಟಿಕ್ ಇಟ್ಕೊಂಡು, ಟೋಪಿ ಹಾಕೊಂಡು ಅತ್ಯಂತ ಹೊರಗಡೆ ಓಡಾಡ್ತಾ ಇದ್ದಾರೆ. ವೆರ್ನೇಕರ್, ಯು ಆರ್ ಲೇಟ್ 15 minutes ಅಂದ್ರು. ಸಾರಿ ಸರ್, ಸಮಯ ಪಾಲಿಸ್ಬೇಕ್ರಿ, ಸಮಯ. ನಾನು ಕರೆಕ್ಟಾಗಿ 3:15ಗೆ ಗೇಟ್ ಹತ್ರ ನಿಂತ್ಕೊಂಡಿದ್ದೆ, ನೀವು ಬರ್ತೀರಿ ಅಂತ. 3:45 ಈಗ, 15 ನಿಮಿಷ ಆಯ್ತು. ಮುಖಕ್ಕೆ ಪಟಾರದ ಹೊಡೆದಂಗಾಯ್ತು. ಆಮೇಲೆ ಕರ್ಕೊಂಡೋದೆ, ಒಳ್ಳೆ ಕಾರ್ಯಕ್ರಮ ಆಯಿತು. ವಿಧಾನಸಭೆಗೆ ಕಾರ್ಯಕ್ರಮ ರಾಜ್ಯೋತ್ಸವ ಮುಗಿದ ಮೇಲೆ ನಾನು ಸುಮ್ಮನೆ ತೋರಿಸ್ಕೊಂಡು ಬಂದೆ, ನಮ್ಮ ರೂಮ್ ಇಲ್ಲ. ನಾನು ಇಲ್ಲಿ ಕೆಲಸ ಮಾಡಿದ್ದೆ ರೀ ಅಂದ್ರು. ಪೂತಿನರವರು ವಿಧಾನಸಭೆಯಲ್ಲಿ, ವಿಧಾನ ಮಂಡಲದಲ್ಲಿ ಚರ್ಚಾ ಸಂಪಾದಕರಾಗಿ ಕೆಲಸ ಮಾಡಿದ್ರಂತೆ. ನಾನು ಕೂತಿದ್ದ ಜಾಗ ಅಲ್ಲ, ಸ್ಥಳದಲ್ಲಿ. ನನಗೆಷ್ಟು ಹೆಮ್ಮೆ, ಎಷ್ಟು ಸಂತೋಷ ಆಯಿತು ಅಂದರೆ, ಪೂತಿನರವರು ಇದ್ದಂತಹ ಜಾಗದಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಅಂತ ಹೆಮ್ಮೆ ಆವತ್ತು ಬಂತು. ಅಲ್ಲಿಂದ ನಾನು ಶಿಸ್ತು, ನಾನು ಕರೆಕ್ಟಾಗಿ ವೆಂಕಟಾಚಲವರಿಗೆ ಫೋನ್ ಮಾಡಿದಾಗ 10:28 ಅಂದರೆ ನಮ್ಮ ಉದ್ದೇಶ 10:00 ಇರಬೇಕು. ಅಲ್ಲಿಂದ ನಾನು ಶುರು ಮಾಡಿದ್ದು. ಪೂತಿನರವರ ಪ್ರೇರಣೆಯಿಂದ ಯಾವುದೇ ಸಭೆ ಸಮಾರಂಭ ಎಲ್ಲೇ ಇರಲಿ ಸಮಯವನ್ನು ಮೀರಿ ಹೋಗೋದಿಲ್ಲ. ಯಾರು ಬರೋದ್ರು ಕೂಡ ಹೇಳ್ತೀನಿ, ದಯವಿಟ್ಟು ಸಮಯ ಪಾಲನೆ ಮಾಡಿ. ನಂತರ ನಾವು ಪರಸ್ಪರ ಒಂದು ಸಂಘಟನೆ ಮಾಡಿದವಲ್ಲ, ಪೂತಿನರವರು ಅದಕ್ಕೆ ಬಹಳ ಬೆನ್ನೆಲುಬಾಗಿದ್ರು ನಮ್ಮ ಸಂಘಟನೆಗೆ. ಸಮಯ ಪಾಲನೆ 4ರಿಂದ 6:30 ಗಂಟೆ ಸಂಜೆ ಪ್ರತಿ ಕಾರ್ಯಕ್ರಮ. ಸಾಹಿತ್ಯ ಪರಿಷತ್ನಲ್ಲಿ ಕಾರ್ಯಕ್ರಮಗಳು ಆಗ್ತದೆ ಹೆಚ್ಚಾಗಿ. ಗೋಕುಲ ಸಭಾಂಗಣದಲ್ಲಿ 4 ಗಂಟೆ ಹೊಡಿತಿದ್ದ ಹಾಗೆ ಶುರು ಪ್ರಾರ್ಥನೆ ಮಾಡಲೇಬೇಕು. 6:15ಗೆ ಸಭೆ ಮುಕ್ತಾಯವಾಯಿತು. ಎಷ್ಟು ಹಾಮನಾಯಕ ಒಂದ್ಸಲ ಬಂದಿದ್ರು ನಮ್ಮ ಕಾರ್ಯಕ್ರಮಕ್ಕೆ. ಬಂದು ನೋಡಿ ಆದ್ಮೇಲೆ ಅಭಿಪ್ರಾಯ ಪುಸ್ತಕ ಕೊಟ್ವಿ, ಬರೀರಿ ನಿಮ್ಮ ಅಭಿಪ್ರಾಯ. 2 ಶಬ್ದ ಬರೆದಿದ್ದು ಹಾಮನಾಯಕರು, ಪರಸ್ಪರ ಡ್ಯಾಶ್ ಅಚ್ಚುಕಟ್ಟು, 2 ಅಕ್ಷರ. ಆ ಥರ ಪೂತಿನರವರು ಒಂದ್ಸಲ ಕವಿಗೋಷ್ಠಿ ಸಾಹಿತ್ಯ ಪರಿಷತ್ನಲ್ಲಿ ಜನಗಳೇ ಇಲ್ಲ. ಸಮಯ ಆಗ್ತಾ ಇದೆ, 3:45 ವೆರ್ನೇಕರ್ ಎಲ್ಲಿ ಕಾರ್ಯಕ್ರಮ ಶುರು ಮಾಡ್ತಾರೆ, ಸರಿಯಾಗಿ ಬಂದ್ಬಿಟ್ಟಿದ್ದಾರೆ ಪೂತಿನರವರು. ಆಮೇಲೆ 2 ಕವಿಗಳು, 18 ಕವಿಗಳಿದ್ದಾರೆ. ಕವಿಗಳು ಪಾಪ ವಾಚನ ಮಾಡಬೇಕಲ್ಲ, ಬಂದು ಕೂತ್ಕೊಂಡಿದ್ದಾರೆ. ಸರ್ ಜನಗಳಿಲ್ಲ. ಎಷ್ಟು ಜನ ಇದ್ದಾರೆ? 23. 23ರಲ್ಲಿ 18 ಕವಿಗಳು ಸರ್. ಆಯ್ತು, ಎಲ್ಲ ಕವಿಗಳನ್ನ ಕೆಳಗೆ ಕುಡಿಸಿದ್ರು. ಕವಿಗಳು ಕೆಳಗೆ ಕೂತ್ಮೇಲೆ ಸಭಿಕರಾಗ್ಬಿಟ್ರು ಕವಿಗಳು. ಕಾರ್ಯಕ್ರಮ 4 ಗಂಟೆಗೆ ಶುರು ಮಾಡಿ ಅಂತ ಅವ್ರ ಹೇಳ್ತಿದ್ದಾಗೆ ಅವ್ರ ವೇದಿಕೆಗೆ ಬರಬೇಕು, ವಾಚನ ಮಾಡಬೇಕು, ಹೋಗಿ ಕೂತ್ಕೋಬೇಕು. ಆಮೇಲೆ ಸ್ವಲ್ಪ ಜನ ಬರಕ್ಕೆ ಶುರು ಮಾಡೋದು. ಆ ರೀತಿಯ ಸಮಯ ಪಾಲನೆ, ಶಿಸ್ತು ನಾನು ಪೂತಿನರವರಿಂದ ಬಹಳಷ್ಟು ಕಲಿತೆ. ಸಾಹಿತ್ಯದ ಬಗ್ಗೆ ಚರ್ಚೆ ಆಗ್ತಿತ್ತು. ಅವರ ಸಾಹಿತ್ಯ ಕೃತಿಗಳ ಇತ್ಯಾದಿಗಳ ಬಗ್ಗೆ ನಾನು ಇಲ್ಲಿ ಹೇಳಕ್ಕೆ ಹೋಗಲ್ಲ, ನನ್ನ ಸಬ್ಜೆಕ್ಟು ಅಲ್ಲ ಇದು. ಸಾಹಿತಿಗಳು ಹೇಗಿದ್ದರು ಅನ್ನೋ ಬಗ್ಗೆ ನಂದಷ್ಟೇ ನನ್ನ ಒಂದು ಅವಲೋಕನ ಇಲ್ಲಿ ಮಾಡ್ತಾ ಇದ್ದೇನೆ. ಇನ್ನೊಂದ್ಸಲ ಭಾವೋದಯ ಅಂತ ಒಂದು ಕವನ ಸಂಕಲನ ಬಿಡುಗಡೆ ಆಯಿತು. ನಾನು ಸಭೆಯಲ್ಲಿ ಸಾಕಷ್ಟು ಕಾರ್ಯಕ್ರಮ ನಿರೂಪಣೆ ಮಾಡಿ ಭಾಳ ನನಗೆ ಇಷ್ಟವಾಗ್ತಿತ್ತು ಕಾರ್ಯಕ್ರಮ. ಆವತ್ತು ಕಾರ್ಯಕ್ರಮ ನಾನು ನಿರೂಪಣೆ ಮಾಡುವಾಗ ಪೂತಿನರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದೆ ಅನಿಸಿದೆ. ವೆರ್ನೇಕರ್ ಬನ್ನಿ, ಅಲ್ಲಿ ಕಾರ್ಯಕ್ರಮ ಮುಗಿದ ಮೇಲೆ ನೀವು ವೆರ್ನೇಕರ್ ಅನ್ನೋದು ಏನು, ಯಾರು ನೀವು? ಸರ್ ನಾವು, ನಮ್ದೆಲ್ಲ ಮೂಲ ಗೋವಾ ಸರ್. ನಾವು ಕೊಂಕಣಿ ಮಾತೃಭಾಷೆ. ಪೋರ್ಚುಗಸ್ ಆ ಒಂದು ಮತಾಂತರ ಪೀರಿಯಡ್ನಲ್ಲಿ ನಾವೆಲ್ಲ ಅಲ್ಲಿಂದ ಮೈಗ್ರೇಟ್ ಆಗಿ ರಾತ್ರಿ ಓಡಿ ಬಂದವರು ನಮ್ಮ ಪೂರ್ವಿಕರಲ್ಲ. ವೆರ್ಣೆ ಅಂತ ಒಂದು ಊರಲ್ಲಿ ನಾವು ವಾಸವಾಗಿದ್ದೀವಿ ಅಂತ ಅದು ವೆರ್ನೇಕರ್ ಅಂತ ನಾವು ಸೇರಿಸ್ಕೊಂಡಿದ್ದೀವಿ. ಒಂದು ಸರ್ನೇಮ್ ಅಂತ ಇದೆ ಸರ್, ಅದು ವರ್ಣೇಕರ ಅಂತ ಆಗಿದೆ.
ಅದು ಸರಿಯಾಗಿ ಇದೆ. ನಾನೊಂದು ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ಲಾ ಅಂತ ಹೇಳಿ ಸರ್. ನಿಮಗೆ ವರ್ಣಿಸುವುದು ಕರಗತವಾಗಿರುವುದರಿಂದ ನೀವು ವರ್ಣೇಕರ. ಹೇಳಿ ನಮ್ಗೆ ಹೆಗಲ ಮೇಲೆ ಕೈ ಹಾಕಿ ಬೆಂತಾರೆ. ಹೀಗಾಗಿ ಕೂತಿನವರ ಬಹಳಷ್ಟು, ಆಮೇಲೆ ಇನ್ನಿಷ್ಟು ಬಹಳಷ್ಟು ಚರ್ಚೆಗಳಾಗುತ್ತಿವೆ, ಮಾತುಕತೆ ಆಗುತ್ತಿವೆ ಸಾಹಿತ್ಯದ ಬಗ್ಗೆ. ಅವ್ರು ಹೇಳ್ತಕ್ಕಂಥ ಒಂದೇ ಒಂದು ಮಾತಂದ್ರೆ, ಎಲ್ಲರೂ ಬರದ ಹಾಗೆ ನೀವು ಬರಿಬೇಡ್ರಿ, ಬದಲಾವಣೆ ಮಾಡಿ, ಹೊಸದನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಪ್ರತಿಯೊಂದು ಕೃತಿಯಲ್ಲೂ ಹೊಸತನ ಇರಬೇಕು, ನಿಮ್ಮ ಚಿಂತನೆಯಲ್ಲಿ ಹೊಸತನ ಇರಬೇಕು. ಮತ್ತೊಬ್ಬರಿಗೆ ಬರೆದಿದ್ದನ್ನು ನೀವು ಅದನ್ನು ಕಾಪಿ ಮಾಡ್ಕೊಂಡು ಬರೆಯಕ್ಕೆ ಹೋದ್ರೆ ಏನು ಪ್ರಯೋಜನ ಆಯ್ತು ಅಂತ ಹೇಳಿ ಹೊಸದು ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಹೀಗಾಗಿ ನಾನು ಸಾಹಿತ್ಯ ಬಿಟ್ಟು ಸಾಹಿತ್ಯೇತರ ಕ್ಷೇತ್ರ ಕಾಲಿಡ್ಲಿಕ್ಕೆ ಕೂತಿನಗೂ ಕಾರಣ. ನಮಗೆ ಮಾನಸಿಕ ಆರೋಗ್ಯದ ಬಗ್ಗೆ ಗಮನವೇ ಇಲ್ಲ. ಆರು ಕೂಡ ಮಾನಸಿಕ ಆರೋಗ್ಯದ ಬಗ್ಗೆ OCD ಅಂತ ಪುಸ್ತಕ ಬರೆದೆ, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಗೀಳು ಮನೋರೋಗ. ನೀವು ಅನೇಕರು ಕೇಳಿರ್ಬೋದು, ಪದೇ ಪದೇ ಕೈ ತೊಳೆಯುವಂಥದ್ದು, ಪದೇ ಪದೇ ಎಣಿಸಿದ್ದನ್ನು ಎಣಿಸುವಂಥದ್ದು, ಬೇಡವಾದ ಆಲೋಚನೆಗಳು ಪದೇ ಪದೇ ಬರ್ತಾ ಇರತಕ್ಕಂಥದ್ದು. ಅದರ ಬಗ್ಗೆ ಸ್ಟಡಿ ಮಾಡೋ ಪುಸ್ತಕ ಬರೆದೆ, ವಾಕಿಂಗ್ ಬಗ್ಗೆ ಒಂದು ಪುಸ್ತಕ ಬರೆದೆ, ಮಾನಸಿಕ ಒತ್ತಡದ ಬಗ್ಗೆ ಪುಸ್ತಕ ಬರೆದೆ. ಅನೇಕ ಪುಸ್ತಕಗಳು ಬರಲಿಕ್ಕೆ ನಾನು ಯಾವಾಗಲೂ ಓದಿನವ್ರನ್ನ ನೆನೆಸ್ಕೊಳ್ತೇನೆ. ಏನು ಮಾಡೋದಿದ್ರು ಕೂಡ ನಿಮ್ಮತನವನ್ನು ತೋರಿಸಿ ಅಂತ ಅವರ ಒಂದು ದೀಕ್ಷೆ. ಆಮೇಲೆ ನೆಕ್ಸ್ಟ್ ಬರ್ತೀನಿ ಶಿವರಾಮ ಕಾರಂತರು ಗೊತ್ತಲ್ಲ. ಶಿವರಾಮ ಕಾರಂತರನ್ನು ಮೆಚ್ಚಿಸ್ಬೇಕಂದ್ರೆ ಸುಲಭವಾದ ಕೆಲಸ ಅಲ್ಲ. ಚುಕ್ಕಿ ಚಿತ್ರ ಮಾಡಿ ಕಳಿಸ್ದೆ, ಅವ್ರದ್ದು ಕೊಟ್ಟ. ನಾನು ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಚಿತ್ರ ಬಂತು, ಸಹಿನೂ ಹಾಕಿದ್ರು, ಒಂದು ಮಾತುಗಳನ್ನ ಪೋಸ್ಟ್ ಕಳಿಸಿದ್ದೀನಿ, ನಿಮ್ಮ ಚಿತ್ರ ಚೆನ್ನಾಗಿದೆ, ನನ್ನ ಪತ್ರಕ್ಕೆ ಒಂದು ಉತ್ತರ ಬೇಡವಾ. ನಾನು ಮಾಲಿನಿ ಮಾಲ್ಯ ಅವರ ನೋಡ್ಕೊಳ್ತಾ ಇದ್ರು, ಅವರೊಂದು ಪತ್ರ ಬರೆದೆ, ಚಿತ್ರ ಸಹಿ ಮಾಡಿ ಕಳಿಸಿದ್ರು, ಒಂದೇ ಒಂದು ಅಕ್ಷರ ಕೂಡ ಬರೋದಿಲ್ಲ, ಅದು ಬೇಸರ ಆಯ್ತು ಅಂದೆ. ಇಲ್ಲ ಸರ್, ಅದು ಅವ್ರಿಗೆ ಇಷ್ಟವಾದ್ರೆ ಮಾತ್ರ ಅವರು ಹಾಗೆ ಬರೀತಾರೆ, ಇಲ್ಲ ಅಂದ್ರು. ನನಗೆ ರೇಗ ಹೋಗ್ಬಿಡ್ತು. ಶಿವರಾಮ್ ಕಾರಂತ ಒಂದು ಪತ್ರ ಬರೆದೆ, ನಾನು ಇದನ್ನ ಸ್ವತಃ ರೂಢಿಸ್ಕೊಂಡಂತಹ ಚಿತ್ರಕಲೆ, ಚುಕ್ಕಿ ಚಿತ್ರ, ಸಾಹಿತಿಗಳ ಮೇಲಿನ ಒಂದು ಅಭಿಮಾನ, ಪ್ರೀತಿಯಿಂದ ಮಾಡತಕ್ಕಂಥ ಒಂದು ಸೇವೆ, ಕೈಂಕರ್ಯ ಅಂತ ಭಾವಿಸ್ಕೊಂಡಿದ್ದೇನೆ. ನಿಮ್ಮ ಚಿತ್ರಕ್ಕೆ ನಿಮ್ಮ ಸಹಿ ಮಾಡಿ ಕಳಿಸಿದ್ದೀರಿ, ಆದರೆ ಒಂದೇ ನಿಮ್ಮ ಆಶೀರ್ವಾದದ ಮಾತು ಇಲ್ಲ ಅನ್ನೋದು ಬಹಳ ಬೇಸರವಾಯಿತು ಅಂತ. ಅಲ್ಲಿ ಸುಮ್ಮನಾಗ್ಬಿಟ್ಟಿದೆ. ಒಂದು ವಾರಕ್ಕೆ ಅಂತರ್ದೇಶಿ ಪತ್ರ ಫುಲ್ ಲೆಟರ್ ಬಂತು ಕಾರಂತರದ್ದು. ನಿಮ್ಮ ನನಗೆ ಪತ್ರ ಬರೆಯುವ ಧೈರ್ಯ ಮಾಡಿದ್ದೀರಿ ಅಂತ ಶುರು ಮಾಡಿ, ನಿಮ್ಮ ಚಿತ್ರ ರಚಿಸುವಾಗ ಆ ಮನುಷ್ಯ ವ್ಯಕ್ತಿ ಕೆಂಪಗಿದ್ದಾನು, ಬೆಳ್ಳಗಿದ್ದಾನು, ಕಪ್ಪಗಿದ್ದಾನು ನೋಡ್ಕೊಂಡು ಬರೀಬೇಕಾಗುತ್ತದೆ. ಅವ್ರ ಚಿತ್ರಕಲೆ ಬಹಳ ಅಭ್ಯಾಸ ಮಾಡಿದ್ರು ಅವರು. ಅಲ್ಲಿ ಬೆಳಕು ಮತ್ತು ಕತ್ತಲೆ ಸಂಯೋಜನೆ ಬಹಳ ಮುಖ್ಯವಾಗಿರುತ್ತೆ ಅಂತ ಓದಕ್ಕೆ ಬರೆದು, ನಿಮ್ಮ ಈ ಚಿತ್ರ ನನಗೆ ಅಷ್ಟು ಸಮ್ಮತವಾಗಿರಲಿಲ್ಲ, ಆದ್ದರಿಂದ ಮೆಚ್ಚುಗೆ ಇಲ್ಲ, ಪ್ರಶಂಸೆ, ಪ್ರಶಸ್ತಿ, ಪುರಸ್ಕಾರಗಳೆಲ್ಲ ತಾನಾಗಿ ಬರಬೇಕೆ ವಿನಃ ಕಾಣೆ ಪಡೆಯುವುದಲ್ಲ. ಒಂದು ಪಾಠ ನಾನು ಬಿಡ್ಲಿಲ್ಲ. ಮತ್ತೊಂದು ಅಂತರ್ದೇಶಿ ಪತ್ರ ತಗೊಂಡಿಂದ ನೆಟ್ಕೊಂಡು ಆ ಇಂಡಿಯನ್ ಲೆಟರ್ನಲ್ಲೇ ಚುಕ್ಕಿ ಚಿತ್ರ ಮಾಡಿದೆ. ಆಮೇಲೆ ಟೈಪ್ ರೈಟರ್ ಅವಾಗ ಅಲ್ಲಿ ಟೈಪ್ ಮಾಡಿಬಿಟ್ಟು, ನಾನು ತಮ್ಮ ಮಾತಿಗೆ ತುಂಬ ಆಭಾರಿಯಾಗಿದ್ದೇನೆ ಸರ್. ನಾನು ಇನ್ನು ಕಲಿಯುವ ವಿದ್ಯಾರ್ಥಿ, ಚಿತ್ರಗಳು ಕಲಿತಾನೇ ಇದ್ದೇನೆ. ಸಾಹಿತಿಗಳ ಒಂದು ಚಿತ್ರ ಬರೀಬೇಕು ಅಂತ ಮಾಸ್ತಿಯವರ ಪ್ರೇರಣೆಯಿಂದ ನಾನು ಮಾಡಿರತಕ್ಕಂಥ ಈ ಒಂದು ಕೆಲಸ ಶುರು ಮಾಡಿದ್ದೇನೆ. ನಿಮ್ಮ ಆಶೀರ್ವಾದವಿರಲಿ ಅಂತ ಪತ್ರ ಬರೆದೆ. ಅದಕ್ಕೆ ಒಂದು ವಾರದಂತ ಒಂದು ರಿಪ್ಲೈ ಬಂತು, ನಿಮ್ಮ ಈ ಚಿತ್ರ ಹಿಂದಿನದಕ್ಕಿಂತ ಎಷ್ಟು ಉತ್ತಮವಾಗಿದೆ, ಪ್ರಶಂಸೆ ಬಂತು. ಆಮೇಲೆ ನನಗೆ ಚಿತ್ರ ಬರೀಬೇಕಾದ್ರೆ ಹೇಗೆ ಬರೀಬೇಕು, ಮಾಡಬೇಕು ಮತ್ತೊಂದು ಪತ್ರ ಬಂತು. ಆಮೇಲೆ ಮತ್ತೊಂದು ಚಿತ್ರ ಕಳಿಸ್ಕೊಟ್ಟೆ, ಅದಕ್ಕೆ ಮತ್ತೊಂದು ರಿಪ್ಲೈ ಬಂತು. ಆ ರಿಪ್ಲೈಯಿಂದ ಅಲ್ಲೂ ಕೂಡ ಬರೆದು, ಅದೇ ಶಿವರಾಮ ಕಾರಂತ ಹೇಳುವ ಮಾತು, ನೀವು ಸಾಹಿತಿಗಳ ಬಗ್ಗೆ ಇಟ್ಟಿರುವ ಪ್ರೀತಿ ಎಲ್ಲಕ್ಕಿಂತ ದೊಡ್ಡದು. ಆಮೇಲೆ ಹಿಂದೆ ನನ್ನ ಕೆಲವು ಒರಟು ಮಾತುಗಳಿಂದ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಕಣ್ಣಲ್ಲಿ ನಿಜವಾಗ್ಲೂ ಆ ದಿವಸ ಗೊತ್ತಿಲ್ಲದ ಹಾಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಶಿವರಾಮ ಕಾರಂತರಂತ ಹಿರಿಯ ಸಾಹಿತಿ, ಚೇತನ, ಅವ್ರಿಗೆ ಗೊತ್ತು ನಿಷ್ಠುರವಾದಿ ಅಂತ. ಆದರೆ ಮತ್ತೊಬ್ಬ ಆ ಉದ್ದೇಶವನ್ನು ಅವ್ರು ಅರ್ಥ ಮಾಡ್ಕೊಂಡಾಗ ಅವರಿಗೆ ನನ್ನ ಮನವರಿಕೆ ಆಯಿತು.
ಅದಾದ್ಮೇಲೆ ಒಂದು ಹೊತ್ತು ಕವನ ಹಾಲಲ್ಲಿ ಬಂದಿದ್ರು 90ನೇ ಇಸ್ವಿಯಲ್ಲಿ ಕಾಣಿಸುತ್ತೆ. ಯಾವ ಸಾಹಿತ್ಯ ಅಕಾಡೆಮಿಯ ಒಂದು ದೊಡ್ಡ ಸಮಾರಂಭ. ಇವರಿಗೆ ಇದ್ದಕ್ಕಿದ್ದಾಗೆ ಸಿಟ್ಟು ಬಂದ್ಬಿಟ್ಟಿದೆ ಕಾರಂತರಿಗೆ. ಸಡನ್ ಆಗಿ ಎದ್ದು, ನಿಮಗೆ ಸಾಹಿತ್ಯ ಅಕಾಡೆಮಿಗೆ ಮಾನ ಮರ್ಯಾದೆ ಇದೆಯಾ? ಇಂಥ ಹಿರಿಯರಿಗೆಲ್ಲ ಈಗ ಸನ್ಮಾನ ಮಾಡ್ತಾ ಇದ್ದೀರಾ? ನಿಮಗೆ ಬುದ್ಧಿ ಏನಾಗಿದೆ ಅಂತ ಹೇಳಿ ಬೈದು ಎದ್ದು ದಡ ನಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಇಡೀ ಸ್ತಬ್ಧವಾಗ್ಬಿಟ್ಟಿದೆ ಇಡೀ ಸಭಾಂಗಣ. ನಾನು ಹೋಗಿದ್ದು ಶಿವಮೊಗ್ಗ ನೋಡಿರ್ಲಿಲ್ಲ, ಒಮ್ಮೆ ಭೇಟಿಯಾಗೋಣ ಅಂತ ಉದ್ದೇಶಕ್ಕೆ ನಾನು ಹೋಗಿದ್ದು. ನಾನು ಹಿಂದೆ ಓಡಿದೆ, ಎಲ್ಲರೂ ಕಾರಂತರ ಹಿಂದೆ ಓಡ್ತಾ ಇದ್ದಾರೆ. ಸರ್ ನಮಸ್ಕಾರ, ಅಂತ ಹೋಗ್ತಾ ಇದ್ದಾರೆ ಅವರು. ನಾನು ಹೋಗಿ ಸರ್ ನಮಸ್ಕಾರ ಅಂದೆ. ನಮಸ್ಕಾರ ಸರ್, ನಾನು ಮೋಹನ್ ವೆರ್ಣೇಕರ್. ಅಂದ್ರು. ಇದನ್ನು ಗುರುತಿಸಲಿಲ್ಲಪ್ಪ ಆತ್ಮೀಯ ಬೇರೆ. ನಾನು ಸರ್ ಚುಕ್ಕಿ ಚಿತ್ರ ಕಲಾವಿದ. ಹಿಂಗೆ ಹೋಗ್ತಾ ಇದ್ದವರು ಠಕ್ ಅಂತ ನಿಂತ್ಕೊಟ್ಟು, ನಮ್ಮ ಚುಕ್ಕಿ ಚಿತ್ರ ಕಲಾವಿದರು ಅಂತ ಹೇಳ್ಬಿಟ್ಟು ನನ್ನ ಹೆಗಲ ಮೇಲೆ ಕೈ ಹಾಕಿ, ಬೇಸರವಾಗಿದೆ, ಮುಂಬೈ ಹೋಗ್ಬೇಕು, ನಾನು ಬೇರೆ ಬೇರೆ ಕಾರ್ಯಕ್ರಮ ಕೊಟ್ಟಿದ್ದೀನಿ, ಒಮ್ಮೆ ಕೋಟಾಗೆ ಬನ್ನಿ ಮಾತಾಡೋಣ ಅಂತ ಹೇಳಿ ಬೆಂತಟ್ಟಿ ಹಾಗಂದ್ಕೊಂಡೆ. ದೊಡ್ಡ ರೆಕಗ್ನಿಷನ್ ಅಲ್ವ, ನನ್ನ ಚುಕ್ಕಿ ಚಿತ್ರ ಅಂದು ಕೂಡ ಅವ್ರು ನಿಂತ್ಕೊಂಡ್ಬಿಟ್ಟು ಮಾತಾಡ್ಸಿದ್ರಲ್ಲ, ಆ ಸಂತೋಷವಾಯಿತು. ಒಮ್ಮೆ ಅನ್ಸ್ಕೊತೀನಿ, ಈ ಹಿರಿಯರೆಲ್ಲ ಬೆಂತಟ್ಟಿದ್ರಲ್ಲ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಕಾ? ನಾನು ನನ್ನ ಬದುಕಿನ ಒಂದು ಭುವನದ ಭಾಗ್ಯ ಅಂದ್ರೆ ಈ ಹಿರಿಯ ಸಾಹಿತಿಗಳ ಒಡನಾಟ ಮತ್ತು ಅವರ ಆಶೀರ್ವಾದ. ಇವತ್ತು ಈ ಮಟ್ಟದಲ್ಲಿ ನಾನು ಇದ್ದೇನೆ. ಎನ್.ಕೆ. ಇಂದಿರ ನಾನು ಅವರನ್ನ ಅಕ್ಕ ಅಂತ ಹೇಳ್ತಿದ್ದೆ. ಅವರ ಎಲ್ಲ ಪ್ರೀತಿಯಿಂದ ಮೋನ ಅಂತ ಕರೆಸಿ ಹೋಗ್ಬಿಟ್ರು, ಮೋನ ಅಂತ. ಹೀಗಾಗಿ ನಮ್ಮ ಮದುವೆಗೆಲ್ಲ ಅವರು ಇಂಗ್ಲೀಷ್ ಕಳಿಸಿದ್ರು. ಅವರಿಂದ ಕಲ್ತಿದ್ದು ನಾನು ಎಲ್ಲ ಒಂದೊಂದು ಪಾಠ ಕಲಿತಿದ್ದು ನಾನು. ಎಂ.ಕೆ. ಇಂದಿರ ಅವ್ರದ್ದು ಏನಂದ್ರೆ, ಯಾರಿಗೂ ವಿಮರ್ಶೆಗೆ ನೀವು ಕಳಿಸ್ಕೊಡ್ಬೇಕಾಗಿಲ್ಲ, ಯಾರ ವಿಮರ್ಶೆನೂ ಬೇಕಾಗಿಲ್ಲ. ನಿನಗೆ ಇಷ್ಟವಾಯ್ತಾ, ನೀನೇ ಸ್ವವಿಮರ್ಶೆ. ಚೆನ್ನಾಗಿದೆ ಚೆನ್ನಾಗಿಲ್ಲ, ನಿನ್ನ ಒಳಗಿನ ಅಂತರಾತ್ಮವನ್ನ ಕೇಳು, ಅದೇ ವಿಮರ್ಶೆ ಮಾಡುತ್ತೆ. ಯಾರಿಗೂ ಕೊಡೋದು, ಅವ್ರು ಯಾವುದೋ ಮರ್ಜಿ ಮೇಲೆ ವಿಮರ್ಶೆ ಮಾಡ್ತಾರೆ. ಅಲ್ಲೂ ಜಾತೀಯತೆ, ಪಕ್ಷಪಾತ ಧೋರಣೆ, ಇವೆಲ್ಲ ವಿಮರ್ಶೆಗಳೇ ಬೆಲೆನೇ ಇಲ್ಲ ಅಂತ ಹೇಳಿ ನಾನು ಎಲ್ಲೂ ವಿಮರ್ಶೆ ಕಳಿಸಲ್ಲ. ನಾನಷ್ಟು ಇವತ್ತಿಗೂ ಕೂಡ ವಿಮರ್ಶೆ ಯಾವ ಪುಸ್ತಕನೂ ಕಳ್ಸೋದೇ ಇಲ್ಲ. ಇನ್ನೊಂದು, ಏನೇ ಬರಿಬೇಕಾದ್ರೂ ಕೂಡ ಸ್ಪಷ್ಟತೆ ಇರಬೇಕು. ಅವ್ರು ಕೂಡ ಹಾಗೇನೆ, ನೀವು ಯೋಚನೆ ಮಾಡಿ ಬರಿ ಅಂತ. ಎಂ.ಕೆ. ನಾವೆಲ್ಲ ಬರೆದ್ರೆ ಚಿತ್ ಮಾಡಿ ಮತ್ತೆ ಸರಿ ಮಾಡಿ ಮತ್ತೆ ಎಂ.ಕೆ. ಇಂದಿರ ಹಾಗೆಲ್ಲ ಬರಿತಿದ್ರು. ಆ ತುಂಗಭದ್ರ ಕಾದಂಬರಿ ಅವ್ರು ಫಸ್ಟ್ ಕಳಿಸಿದಾಗ ಸಮಾಜ ಪುಸ್ತಕಾಲಯದಲ್ಲಿ ಕಳೆದೋಗ್ಬಿಡುದು ಹಸ್ತಪ್ರತಿ. ಅವಳಿಗೆ ಮತ್ತೆ ಪಥ ಬರ್ತಾರೆ ಅವರು ಕಳಿಸಿ ಅಂತ. ಅವರು ಒಂದೇ ವಾರದಲ್ಲಿ ಇಡೀ ಕಾದಂಬರಿಯನ್ನ ಬರೆದು ಕಳಿಸಿದ್ದು ತುಂಗಭದ್ರ ಕಾದಂಬರಿ. ಎಂತಹ ಜ್ಞಾಪಕ ಶಕ್ತಿ, ಎಂತಹ ಅಚ್ಚುಕಟ್ಟುತನ ಮತ್ತು ಪರ್ಫೆಕ್ಷನ್ ಇದೆಯಲ್ಲ, ಅದು ನನಗೆ. ಆಮೇಲೆ ಅವಾಗ ಒಂದು ಬಿಂಬ ಅಂತ ಒಂದು ಆತ್ಮಕಥನ ಬರೀಬೇಕು ಅಂತ ಆಸೆ ಇತ್ತು, ಬರೀಕಾಗ್ತಿರ್ಲಿಲ್ಲ, ಕಣ್ಣು ದೃಷ್ಟಿ ಇದಾಗಿತ್ತು. ಆಮೇಲೆ ಹೇಳಿದೆ, ಅಥವಾ ನಿಮ್ಗೆ ಕೆಲಸ ಮಾಡಿ, ನೀವು ಎಷ್ಟು ಆಗುತ್ತಷ್ಟು ನೀವು ಟೇಪ್ ರೆಕಾರ್ಡರ್ನಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಿ, ನನಗೆ ಕ್ಯಾಸೆಟ್ ಕೊಡಿ. ನಾನು ಹೇಗೋ ಕನ್ನಡ ಶಾರ್ಟ್ ಆ್ಯಂಡ್ ಪ್ರೊಫೆಷನ್ಸಿ ಮಾಡಿಕೊಂಡು ವಿಧಾನಸಭೆಯಲ್ಲಿ ರಿಪೋರ್ಟರ್ ಆಗಿದ್ದೇನೆ. ನನಗೆ ಭಾಳ ಸುಲಭ ಆಗುತ್ತೆ, ನಾನು ಅದನ್ನು ಕಿವಿ ಹಾಕ್ಕೊಂಡು ಟ್ರಾನ್ಸ್ಕ್ರಿಪ್ಷನ್ ಮಾಡಿ ಕೊಡುತ್ತೆ, ನಿಮ್ಗೆ ಈಸಿ ಆಗುತ್ತೆ ಅಂತ. ಆಯ್ತಪ್ಪ ಅಂತ. ಆಮೇಲೆ 1994 ಹೋದ್ರು. ನಾನು ಸುಮಾರು 93ನೇ ಇಸ್ವಿ ಕಾಣಿಸುತ್ತೆ. ಒಂದ್ಸಲ ಹಣ್ಣುಗಳು ತಗೊಂಡು ಹೋದೆ ನೋಡೋಣ ಅಂತ. ಯಾವುದೋ ಒಂದು ಚಿಕ್ಕ ಮನೆಯಲ್ಲಿ ಶೆಡ್ ತರ ಇದೆ, ಅದು ಎಂ.ಕೆ. ಇಂದಿರ ಅವರು ಅಲ್ಲಿ ವಾಸವಾಗಿದ್ದಾರೆ. ನಾನು ಹಣ್ಣುಗಳನ್ನ ಕೊಟ್ಟೆ. ಇವತ್ತಿನ ರಾತ್ರಿಗೆ ಫಲಹಾರಕ್ಕಾಯ್ತು ಅಂದರು. ನನಗೆ ಆಯ್ತು, ಅಷ್ಟು ಕಷ್ಟ ಪರಿಸ್ಥಿತಿಯಲ್ಲೂ ಇದ್ದಾರೆ. ಈ ಮಗಾದವನಿಗೆ ಏನೋ ಹೇಳ್ಕೊಡ್ತಾರೆ, ನನ್ನ ಅಮ್ಮ ಹೇಗೆ ಅಂತ ಹೇಳಿ ಯಾರು ನೋಡ್ಕೊಡ್ತಿರ್ಲಿಲ್ಲ. ಅವರ ಎಲ್ಲ ಹಕ್ಕುಗಳನ್ನೆಲ್ಲ ಅವರು ಮಗಳ ಮದುವೆಗೆ ಇಬ್ಬರು ಮಕ್ಕಳ ಮದುವೆಗೆ ಹಕ್ಕುಗಳನ್ನ ಕೊಟ್ಬಿಟ್ಟಿದ್ರು ಪ್ರಕಾಶಕರಿಗೆ. ಹೀಗಾಗಿ ಅವರಿಗೆ ಮತ್ತೆ ಮರುಮುದ್ರಣವಾದರೆ ಯಾವ ಸಂಭವನೆ ಬರ್ತಿರ್ಲಿಲ್ಲ. ಶೋಚನೀಯವಾದ ಸ್ಥಿತಿಯಲ್ಲಿ ಎಂ.ಕೆ. ಇಂದಿರ ಅವರು ಕೊನೆಯ ದಿನಗಳನ್ನು ಕಳೆದರು ಅಂತ ಹೇಳಲಿಕ್ಕೆ ನನಗೆ ಕನ್ನಡಿಗನಾಗಿ ನನಗೆ ನಾಚಿಕೆ ಆಗ್ತಾ ಇದೆ. ನಮ್ಮ ನಾಡು ಅವರು ಗುರುತಿಸ್ಲಿಕ್ಕೆ ಇದು ಎಂ.ಕೆ. ಇಂದಿರ ಅವರ ದುರಂತವಾದಂತಹ ಎಂಥ ಶ್ರೇಷ್ಠ ಕಾದಂಬರಿಗಾರ್ತಿ, ಎಂತೆಂಥ ಕೃತಿಗಳನ್ನು ಕೊಟ್ಟಿದ್ದಾರೆ. ಅವೆಲ್ಲ ಚಿತ್ರಗಳ ಬರೆಯುವಾಗ ನಾನು ನನ್ನ ಮನಸ್ಸು ತುಂಬ ಎಲ್ಲ ಎಂ.ಕೆ. ಇಂದಿರ ಅವರೇ ಬರಬೇಕು. ಇವರೆಲ್ಲರ ಅಭಿಪ್ರಾಯಗಳು ಆ ಪುಸ್ತಕದಲ್ಲಿ ಬಂದಿದೆ. ಈ ಪುಸ್ತಕಗಳು ಯಾವುದು ಪ್ರತಿಗಳು ಲಭ್ಯ ಇಲ್ಲ. ನಮ್ಮ ಪ್ರಕಾಶಕರಿಗೆ ಹೇಳ್ತೀನಿ ಪ್ರಿಂಟ್ ಮಾಡಿಸಿರಿ ಅಂತ, ಅವ್ರು ಮಾಡ್ತಾನೆ ಇಲ್ಲ. ಇದು ಮೊದಲನೇ ಪುಸ್ತಕ ಬಂತು, ಶತ ಸಾಹಿತ್ಯ ಪ್ರತಿಭೆ ಅಂತ 1989ರಲ್ಲಿ ಬಂತಿದ್ದು. ನನಗೆ ಪೂತಿನ ಕೈಯಿಂದ ಬಿಡುಗಡೆ ಮಾಡಬೇಕು ಅಂತ ಆಸೆ ಇತ್ತು. 88ಕ್ಕೆ ಪೂತಿನ ತಿಳ್ಕೊಂಡ್ಬಿಡ್ತಾರೆ.
ಆಮೇಲೆ ಈ ಪುಸ್ತಕವನ್ನು ವೆಂಕಟ ಸುಬ್ಬಯ್ಯನವರು ಅದಕ್ಕೆ ಮುನ್ನುಡಿ ಬರೀತಾರೆ. ಆಮೇಲೆ ವ್ಯಾಸರಾಯ ಬಲ್ಲಾಳರು ಎಲ್ಲ ಬರ್ತಾರೆ, ಬಿಡುಗಡೆ ಮಾಡ್ತಾರೆ, ಶೇಷಗಿರಾಗಿ ಬರ್ತಾರೆ. ಆಮೇಲೆ ಇದಕ್ಕೆ ಈ ಪುಸ್ತಕ 18ರಲ್ಲಿ ಬಂತು. ಇದಕ್ಕೆ ಟಿ ವಿ ವೆಂಕಟೇಶ್ವರ ಶಾಸ್ತ್ರಿಯವರು ಮುನ್ನುಡಿ ಬರೆದಿದ್ದಾರೆ. ಇದು ಪ್ರತಿಗಳಿಗೆ ಲಭ್ಯ ಇಲ್ಲ, ಅಷ್ಟು ಆರ್ಟ್ ಪೇಪರಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥ ಪುಸ್ತಕಗಳು. ವ್ಯಾಸರಾಯ ಬಲ್ಲಾಳರು ನಮ್ಮ ಕುಮಾರಸ್ವಾಮಿ ಲೇಔಟ್ ಮನೆ ಮುಂದೆನೆ ಅವ್ರ ಮನೆ ಬಂತು. ಅವ್ರ ಉತ್ತರಾಯಣ ಅಂತ ನೋಡಿದಾಗ ಕಾದಂಬರಿಕಾರ ಬಲ್ಲಾಳರ ಮನೆ ಅಲ್ವಾ ಅಂತ ಹೇಳಿದಾಗ ಅವ್ರು ಮುಂಬೈಯಿಂದ ಇಲ್ಲಿಗೆ ಬರ್ತಾರಂತ ಗೊತ್ತಾಯ್ತು. ಹೋಗಿ ಅವ್ರನ್ನ ದಿನಾ ಭೇಟಿ. ರಾಜೀವ್ ಅಂತ ಅವರ ಮಿಸ್ಸಸ್. ಹೋದ ಕೂಡಲೇ ನಿಪ್ಪಟ್ಟು ಅದು ಕೊಡೋರು ಕಾಫಿ, ಯಾವಾಗ ಹೋದಾಗಿಂದ ಕಾಫಿ ಕುಡಿದು ಬಲ್ಲಾಳರ ಸಂಪರ್ಕ ಭಾಳ ತುಂಬ ಆಯಿತು. ಮತ್ತು ಈ ಪುಸ್ತಕ ನಾನು 89ರಲ್ಲಿ ಶತಸಾಹಿತ್ಯ ಪ್ರತಿಭೆ ಅಂತ 100 ಜನ ಹಿರಿಯ ಕನ್ನಡ ಸಾಹಿತಿಗಳ ಚಿತ್ರ ಮತ್ತು ಪರಿಚಯವನ್ನು ತರುವಂಥ ಪ್ರಯತ್ನ ಮಾಡಿದಾಗ ಬಲ್ಲಾಳರು ಎಲ್ಲ ಶೇಷಗಿರಿ ರಾಯರು ನನಗೆ ಮಾರ್ಗದರ್ಶನ ಮಾಡಿದ್ರು, ಯಾವ ಸಾಹಿತಿಗಳನ್ನು ಮಾಡಬಹುದು ಅಂತ ಹೇಳಿ ಒಂದು ರೂಪರೇಷೆಯನ್ನು ಕೊಟ್ಟರು. ಹೀಗಾಗಿ ಅವರ ಒಂದು ಬಲ್ಲಾಳರಿಂದ ಕಲಿತಿದ್ದ ಪಾಠ ಎಂದರೆ ಬಹಳ ರುಚಿ ಪ್ರಿಯರು. ಏನೇ ತಿನ್ನಿ ಚೆನ್ನಾಗಿರ್ಬೇಕು, ಆಮೇಲೆ ಸ್ವಲ್ಪವೇ ತಿನ್ಬೇಕು. ಅವ್ರಿಗೆ ಇಲ್ಲೇ ಅವ್ರಿಗೆ ಮಿಸ್ಸಸ್ ಹೇಳುವ, ಅಯ್ಯೋ ಕಷ್ಟ ರೀ ಇವ್ರ ಹತ್ರ, ಏನ್ ಮಾಡ್ಲಿ, ಉಪ್ಪು ಸರಿಗಿಲ್ಲ, ಖಾರ ಸರಿಗಿಲ್ಲ, ಸಿಹಿ ಕಡಿಮೆ ಆಯ್ತು, ಜಾಸ್ತಿ ಆಯ್ತು, ರುಚಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ಸ್ವಲ್ಪವೇ ತಿನ್ಬೇಕು ಅಂತ ಒಂದು ಪಾಠ ಪಾಲಿಸ್ತಾ ಇದ್ದೀನಿ. ಆದಷ್ಟು ಚೆನ್ನಾಗಿರೋದು. ಹೋಟೆಲ್ ಹೋಗೋದೇ ಇಲ್ಲ, ಮನೆಯಲ್ಲಿ ನಮ್ಮ ಮಿಸ್ಸಸ್ ಅಡಿಗೆ ಅಂದ್ಕೊಂಡಿದ್ದೀನಿ. ಆಮೇಲೆ ಶೇಷಗಿರಿ ರಾಯರು ಆಗ ಭೇಟಿ ಆಗ್ತಾ ಇದ್ದೆ. ಪುಸ್ತಕ ರಾಶಿ ಶೇಷಗಿರಿ ಹುಡುಕ್ಬೇಕು ಅಂತ ಪುಸ್ತಕಗಳ ಮಧ್ಯೆ ಅವರು ಏನು ಮನೆಯಲ್ಲಿ ಒಂದು 2-3 ಎಷ್ಟು ಒಂದು 4-5 ಸಾವಿರ ಜಾಸ್ತಿ ಇರುವ ಪುಸ್ತಕಗಳು. ನಮ್ಮ ಮನೆಯಲ್ಲಿ 3,000 ಇದೆ, ಅವ್ರ ಮನೆಯಲ್ಲೇ ಒಂದು 8-10 ಸಾವಿರ ಪುಸ್ತಕ ಜಾಸ್ತಿ ಇರ್ಬೋದು. ಯಾವಾಗಲೂ ಅಧ್ಯಯನ ಮಾಡ್ತಕ್ಕಂಥವ್ರು. ಇವೆಲ್ಲ ನಮ್ಮ ಚಿಕ್ಕ ಚಿತ್ರಗಳ ಬಗ್ಗೆ ಎಲ್ಲ ಅಭಿಪ್ರಾಯಗಳನ್ನು ಬರೆದಿದ್ದಾರೆ ತಮ್ಮ ಕೈ ಆಯ್ತಲ್ಲ ಮೈಸೂರಿನಲ್ಲಿ 85. ಆವಾಗ ನಾನು ರಜೆ ಹಾಗೆ ಬಂದಾಗ ಆ ಶಿವರಾಮ ಕಾರಂತರು ಸಮ್ಮೇಳನ ಉದ್ಘಾಟನೆ ಮಾಡ್ತಾರೆ. ಎಲ್ಲೂ ಅಲ್ಲಿಗೆ ಕುವೆಂಪುರವ್ರು ಕಾಣಿಸೋದಿಲ್ಲ. ನಾನು ಕೇಳಿದಕ್ಕೆ ಇಲ್ಲಪ್ಪ ಕುವೆಂಪುರವ್ರು ಯಾಕೋ ಬರ್ತಾ ಇಲ್ಲ ಅಂತ. ಸೀದಾ ನಾನು ಮನೆಗೆ ಹೋದೆ. ಆವಾಗ ಇನ್ನು ಮೈಸೂರು ಹೊಸದು, ನಾನು ಇರೋದು ಬೆಂಗಳೂರಿನಲ್ಲಿ. ಹುಡ್ಕೊಂಡು ಆಟ ಮಾಡ್ಕೊಂಡು ಮನೆಗೆ ಹೋದ್ರೆ ಕುವೆಂಪುರವರು ಕೋಪಿಸ್ಕೊಂಡ್ಬಿಟ್ಟಿದ್ದಾರೆ. ಯಾರು ಕರೆದ್ರೂ ಬರ್ತಾ ಇಲ್ಲ ಸಮ್ಮೇಳನಕ್ಕೆ. ಎಲ್ಲರೂ ಹೋಗ್ತಿದ್ದಾರೆ, ಬೈಸ್ಕೊಂಡು ಬರ್ತಾ ಇದ್ದಾರೆ. ನಾನು ಸಫಾರಿ ಸೂಟ್ ಹಾಕೊಂಡು ಬ್ರೀಫ್ ಇಟ್ಕೊಂಡು ಚಿಕ್ಕ ಚಿತ್ರಗಳನ್ನ ಇಟ್ಕೊಂಡಿದ್ನಲ್ಲ, ನಾನು ಆಫೀಸರ್ ಥರ ಕಾಣಿಸ್ತಾ ಇದ್ದೆ. ನಾನು ಅದೇ ಯಾಕೆ ಸರ್ ಹೋಗ್ತಿದ್ದೀರಾ? ಕುವೆಂಪು ಅವ್ರು ನೋಡ್ಬೇಕು, ಬೈಸ್ಕೊಂಡು ಬರ್ತೀರಾ, ಉಗಿತಾರೆ ಅಂದ್ರು. ಉಗಿದೀವಿ ಸರ್ ಪರವಾಗಿಲ್ಲ, ನಾವು ಉದ್ದೇಶವೇ ಅಂದೆ. ಒಳಗೆ ಕೂತಿದ್ರು, ಮತ್ತೆ ಕೂತಿದ್ರು ಕುವೆಂಪುರವರು. ನಮಸ್ಕಾರ, ಹೇಳಿರ್ಲಿಲ್ವಾ ಬರೋದಿಲ್ಲ ಅಂತ, ಯಾಕೆ ಬಂದಿದ್ದೀವಿ ಅಂತ ಬೈದಾಕ್ಬಿಟ್ರು. ಸರ್ ನಾನು ಆಫೀಸರ್ ಅಲ್ಲ ಸರ್, ಚುಕ್ಕಿ ಚಿತ್ರಕಲಾವಿದ ಅಂತ ಹೇಳಿದೆ. ಚುಕ್ಕಿ ಚಿತ್ರಕಲಾವಿದ, ಏನ್ ಚುಕ್ಕಿ ಚಿತ್ರ ಅಂದ್ರೆ ಸರ್ ಕೂತ್ಕೋಬೋದ ಅಂತ. ಕೂತ್ಕೊಳ್ಳಿ ಅಂತ ಇದೊಂದು ಬ್ರೀಫ್ ಕೇಸ್ ತೆಗೆದು ಚಿತ್ರಗಳಿಷ್ಟಿತ್ತು ಕೊಟ್ಟೆ. ಚುಕ್ಕಿ ಚಿತ್ರಗಳು. ಆ ದೂರ್ವಾಸ ಮುನಿ ಚಿತ್ರಗಳು ನೋಡ್ತಿದ್ದ ಹಾಗೇನೆ ಸರಿ ಮುಖದಲ್ಲಿ ಮುಗುಳ್ನೆಗೆ ಬಂತು. ಚುಕ್ಕಿಗಳನ್ನು ಮಾಡಿದಿರ ಅಂತ ಹೇಳಿ ಅವನ್ನ ನೋಡಿ ಉದ್ದೇಶ ಎಲ್ಲ ಹೇಳಿದೆ. 5 ನಿಮಿಷ 10 ನಿಮಿಷ ಅಲ್ಲೇ ನಾನು ಮಾಸ್ತಿ ಅವ್ರನ್ನ ಮೀಟ್ ಮಾಡಿದ್ದು. ಎಲ್ಲ ಹೋದ್ರೆ ನಾನು ಮಾಸ್ತಿ ಅವರ ಶುರು ಮಾಡ್ತಿದ್ದೆ. ಮಾಸ್ತಿ ಅವ್ರನ್ನ ಮೀಟ್ ಮಾಡಿದ್ದು, ಅಲ್ಲಿಂದ ಶುರು ಮಾಡಿದ್ದು ಚಿಕ್ಕ ಚಿತ್ರಗಳು ಸರ್. ಅವರು ಹೇಳಿದ್ದ ಒಂದು ಕೋರಿಕೆ ಎಲ್ಲ ಸಾಹಿತಿಗಳು ಮಾಡುವಂತ, ಹೀಗೆ ನಿಮ್ದು ಮಾಡಿದೀನಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಅವ್ರು ಚಿತ್ರ ಕೊನೆಯಾಗಿಟ್ಟಿದ್ದೆ. ನಂದು ಮಾಡಿದ್ದೀರಿ ಅಂತ. ನಿಮ್ಮನ್ನ ಬಿಡಕ್ಕಾಗತ್ತೀರಿ ಸರ್ ಅಂದ್ರೆ, ಹಸ್ತಾಕ್ಷರ ಬೇಕು ಅಂದ್ರೆ ಕುವೆಂಪು ಅಂತ ಸೈನ್ ಮಾಡಿ ಒಂದು ಸಂದೇಶ ಬೇಕು ಸರ್ ಅಂತ. ಸಿರಿಗನ್ನಡಂ ಗೆಲ್ಗೆ ಅಂತ ಕುವೆಂಪು ಕೈಯಾರೆ ಬರ್ಬಿಟ್ಟು ಫೋಟೋ ತೆಗಿಲ್ಲ, ಫೋಟೋ ಇಲ್ಲ ಏನಿಲ್ಲ, ಸ್ಮೃತಿ ಪಟದಲ್ಲಿ ಹಾಕದು ಅಷ್ಟೇನೆ. 10 ನಿಮಿಷ ಆದ್ಮೇಲೆ ಹೊರಗೆ ಬಂದೆ, ಎಲ್ಲ ಮುತ್ಕೊಂಡ್ಬಿಟ್ರು. ನನ್ನ ಸರ್ ಇಷ್ಟೊತ್ತು ಕೂತಿದ್ರ ಅಲ್ಲಿ, ನಿಮ್ಗೆ ಬೈದಿವಲ್ಲ, ಯಾಕೆ ಬೈತಾರ್ರಿ, ನಾವು ಬಂದ ಉದ್ದೇಶವೇ ಬೇರೆ ಆಗಿತ್ತು ಅಂತ ಹೇಳಿ ಕುವೆಂಪು ಅವರ ಭೇಟಿಯಾಗಿ. ಅಂದ್ರೆ ಆಮೇಲೆ ಬಂದ್ರು ಅವರು. ಯಾವ್ದೋ ವಿಷಯಕ್ಕೆ ಅವ್ರಿಗೆ ಮನಸ್ಸಿಗೆ ಬೇಸರವಾಗಿ, ಅವರು ಕೂಡ ಮನುಷ್ಯರು ಅಲ್ವಾ. ಈ ದೊಡ್ಡ ಕವಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಯಾರಿರ್ಬೋದು. ಕಾರಂತರ ಸುಮ್ಮನೆ ಹೋಗಿ ಮೀಟ್ ಮಾಡ್ಲಿಕ್ಕೆ ಆಗತ್ತ ನೀವು? ಅವರಿಗೆ ಮನವರಿಗೆ ಆಗದ ಹೊರತು ಅವರು ಸ್ಪಂದಿಸೋದೇ ಇಲ್ಲ. ಕಾರಣ ಇಷ್ಟವಾಯ್ತ ಮಗುವಿನ ಹಾಗೆ. ಕುವೆಂಪುರವರು ಕೂಡ ವೈಯಕ್ತಿಕ ಅಭಿಪ್ರಾಯಗಳೇನು ಗೊತ್ತಿಲ್ಲ, ಬಟ್ ನಮಗೆ ಸಾಹಿತಿಗಳು
ಚುಕ್ಕಿ ಚಿತ್ರ ಸಾಹಿತ್ಯ ಅಂದಾಗ ಹೇಗೆ ಸ್ಪಂದಿಸ್ತಾರೆ ಅಂತಕ್ಕಂಥ ಒಂದು ಅನುಭವ ಆಗಿದ್ದು ನಾನು ಕುವೆಂಪುರನ್ನ ಭೇಟಿ ಮಾಡಿದೆ. ಆಮೇಲೆ ಗೋರು ರಾಮಸ್ವಾಮಿ ಅಯ್ಯಂಗಾರು ಅಲ್ಲೇ ಸಿಕ್ಕಿದ್ರು, ಸಮ್ಮೇಳನದಲ್ಲಿ ಆಗ್ತಿದ್ರೆ ಎಲ್ಲ ಓಡಾಡ್ಕೊಂಡು ಹೊಸ ನನಗೆ ಗುರು ನೋಡ್ಬಿಟ್ಟು, ಗೊತ್ತರಿ ನಿಮ್ಮ ಬಗ್ಗೆ ನಾನು ಯಾರು ಹೇಳಿದ್ ಕೇಳಿದ್ದೆ, ಚುಕ್ಕಿ ಇಲ್ಲಿ ಚಿತ್ರ ಬರೀತೀರಂತೆ, ನಿಮ್ಮ ಚಿತ್ರ ಸೈನ್ ಮಾಡಿದ್ರು ಗುರು ರಾಮಸ್ವಾಮಿ ಅಯ್ಯಂಗಾರ್. ಎರಡನೇಕ ಈ ಚಿತ್ರ ತಗೊಂಡು ನಮ್ಮನೆ ಬರ್ಬೇಕು ನೀವು. ಬರ್ತೀವಿ ಸರ್. ನನ್ನ ಹೆಂಡತಿ ಹೇಳ್ತಾಳೆ, ನೀನ್ ನೋಡಕ್ ಚೆನ್ನಾಗಿಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದೀರಿ ಚಿತ್ರ, ಬುದ್ಧಿದ್ದೆ ಅವಳಿಗೆ, ಈ ಚಿತ್ರ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ನನ್ನ ದುರಾದೃಷ್ಟಕ್ಕೆ ಹೋಗಕ್ಕಾಗಲಿಲ್ಲ. ಆಮೇಲೆ ಮನೆಯ ಇನ್ನು ಅದಕ್ಕಿಂತ ಮುಂಚೆ ಒಂದ್ಸಲ ಹೋಗಿದ್ದಾಗ ಹಾಸ್ಯ ಪ್ರಿಯರು ಅವ್ರದ್ದು ಕಾರ್ಯಕ್ರಮಕ್ಕೆ ಬುಕ್ ಮಾಡಕ್ ಹೋಗಿದ್ದೀವಿ. ಯಾವತ್ತು ಅವ್ರ ಬೇರೆ ಕಾರ್ಯಕ್ರಮ ಇತ್ತು. ಆಮೇಲೆ ಎಲ್ಲಿ ಮಾಡ್ತಾ ಇದ್ದೀರಿ, ಸಾಹಿತ್ಯ ಪರಿಷತ್ತು ಫಿಕ್ಸ್ ಆಗಿದೆ, ಚೌಟ್ರಿ ಬುಕ್ ಮಾಡ್ಕೊಂಡು ಗಂಡು ಹೋಗ್ತಾ ಇದ್ದೀವಿ. ಎಷ್ಟು ಹಾಸ್ಯವಾಗಿ. ಕೊನೆಗೆ ಪಾಪ ಅವರು ಅಂಥ ಗೋರೂರು ಅವರು ವಯೋವೃದ್ಧರಾಗಿ ಕೊನೆಗೆ ಅವರಿಗೆ ಮರವ ರೋಗ ಬಂದವರು ಒಂದು ಮೂಲೆಯಲ್ಲಿ ಪಾಪ ನಿಸ್ತೇಜರಾಗಿ ಮಲಗಿದ್ದಾಗ ಅಯ್ಯೋ ಅನ್ಸ್ಬಿಟ್ಟಿತ್ತು ನನಗೆ. ಎಂಥ ನಗುಮುಖ, ಎಂಥ ಮಾತುಗಾರಿಕೆ, ಎಲ್ಲರೂ ಕೂಡ ಹೇಳಿದೆಲ್ಲ ಹಾಗೆ ರೀ. ಇಷ್ಟವಾಯ್ತಾ ಬೆನ್ನಿನ ಕೈ ಹಾಕ್ಬಿಡೋದು. ಈಗಿನ ಸಾಹಿತಿಗಳು ಹಂಗಲ್ಲ, ಬೆನ್ನಿನ ಕೈ ಎಲ್ಲ ಕೈ ಸೆಕೆಂಡ್ ಕೊಡೋದು ಕಷ್ಟ ಆಗಿದೆ. ಗಣೇಶ್ ನಾನು ಕೂಡ ಈಗಿನ ಸಾಹಿತಿ ಆಗಿರೋದ್ರಿಂದ ಹೇಳಕ್ ಹೋಗಲ್ಲ. ನನಗೆ ಎಂ ವಿ ಸೀತಾರಾಮಯ್ಯ ಎಂಥ ದೊಡ್ಡ ಮೇರು ವ್ಯಕ್ತಿತ್ವ, BMC ಪ್ರತಿಷ್ಠಾನ ಅಂತ ಮಾಡಿ ಅದನ್ನು ನಡ್ಕೊಂಡು ಹೋದ್ರು. ಅವ್ರಿಗೆ ಕೈ ಬರೀಕಾಗಲ್ಲ, ಕೈ ಹೀಗಿರುತ್ತೆ, ಆಸ್ತಮಾ, ಮನೆ ಟೇಬಲ್, ಟೀಪಾಯಿ ತುಂಬ ಔಷಧಿಗಳು, ರೋಗ ಪೀಡಿತರಾಗಿದ್ದರು ಅವರು. ಆದರೆ ಎಷ್ಟು ಆಸಕ್ತಿ ಅಂದರೆ ಹೊಸತನ್ನು ಕಲಿಯುವಂಥ ಆಸಕ್ತಿ, ಒಂದು ಕ್ರಿಯಾಶೀಲತೆ ಅವರಿಗೆ. ಯಾವ್ದು ವಯಸ್ಸು ಬಹುಶಃ 78-80 ವರ್ಷ ಇರ್ಬೋದು. ನಂದು ಸಂಗೀತ ಮಾಡೋದಾಯ್ತು, ಗೊತ್ತಲ್ಲ ಸಾಹಿತಿಗಳು ಭೇಟಿ ಆಗೋದು, ಅವ್ರು ಹೇಳ್ಕೊಳ್ಳೋದು ಆಯ್ತು, ಅಲ್ಲಿ ನಂದು ಐಡೆಂಟಿ ಕಾರ್ಡ್ ತೋರಿಸ್ದಂಗೆ ಎಸ್ ಒಳಗೆ ಪ್ರವೇಶ. ಆಮೇಲೆ ಎರಡನೇಕ ನನಗೆ ನಾನು ಚುಕ್ಕಿ ಚಿತ್ರ ಮಾಡಬೇಕು, ನನಗೆ ರೋಟಿನ ಪೆನ್ನನ್ನು ಒಂದು ತರಿಸ್ಕೊಡ್ತೀರಾ, ಆಮೇಲೆ ನೀವು ಬಂದು ನನಗೆ ಚುಕ್ಕಿ ಚಿತ್ರ ಕಲಿಸ್ಕೊಡ್ಬೇಕು ಅಂತ. ಅವರು ಎಂ ವಿ ಸೀತಾರಾಮಯ್ಯನವರು ಆ ಕಲಿಯುವ ಉತ್ಸಾಹ, ಅದು ನನ್ನ ಪಾಠ ಕಲ್ತ್ಕೊಂಡೆ. ನಮ್ಮ ಕಲಿಯುವ ಉತ್ಸಾಹವನ್ನು ಎಂದಿಗೂ ಬಿಟ್ಕೊಡ್ಬಾರ್ದು. ಎಷ್ಟೇ ವಯಸ್ಸಾದರೂ ಸರಿನೇ, ನಾವು ನಿರಂತರವಾಗಿ ಆ ಕಲಿಯುವಿಕೆಯನ್ನು ಮುಂದುವರಿಸ್ಕೊಳ್ಬೇಕು ಅಂತದ್ದು ನಾನು ಅವರಿಂದ ಒಂದು ಪಾಠವನ್ನು ಕಲಿತೇನೆ. ಗೌರೀಶ್ ಕಾಯ್ಕಿಣಿಯವರು ನನಗೆ ಭೇಟಿಯಾಗಲಿದ್ದು ಎಲ್ಲ ಚಿತ್ರಗಳಿವೆ, 100 ಚಿತ್ರಗಳಿರುತ್ತಲ್ಲ, ಎಲ್ಲ ಚಿತ್ರಗಳನ್ನು ನೋಡಿ ಒಂದು ಪತ್ರವನ್ನು ಬರೀತಾರೆ. ನಿಮ್ಮ ಚುಕ್ಕಿ ಚಿತ್ರಗಳ ಎದುರು ಮಾತು ಮೂಕವಾಗುತ್ತದೆ ಅಂತ ಒಂದು ಶುದ್ಧಕ್ಕೆ ಪತ್ರವನ್ನು. ಗಿರೀಶ್ ಜಯಂತ ಸಾಹಿತಿಗಳ ಚಿತ್ರ ಮಾಡತಕ್ಕಂಥ ಒಬ್ಬ ಮೋಹನ್ ವೆರ್ಣೇಕರ್ ಅಂತ ಒಬ್ಬ ವ್ಯಕ್ತಿ ಬೆಂಗಳೂರಲ್ಲಿ ಇದ್ದಾನಂತ ಎಲ್ಲರಿಗೂ ಇಡೀ ನಾಡಿಗೆ ಗೊತ್ತಾಗಿರುವಂಥ ವಿಷಯ. ಆಮೇಲೆ ಅದು ಸುಮಾರು ಲೇಖನಗಳು ಬಂತು, ಬುಧವಾಡಿಯವರ ನಿಕಟ ಸಂಪರ್ಕ ಸಿಕ್ತು. ಆಮೇಲೆ HSK ಅವರು ಸುಧಾದಲ್ಲಿ ಈ ಪುಸ್ತಕ ಬಂದ ಹೊಸದರಲ್ಲಿ 2000 ಇಸ್ವಿಯಲ್ಲಿ ವಾರದ ವ್ಯಕ್ತಿಯಾಗಿ ನನ್ನನ್ನು ಪರಿಚಯಿಸಿದರು. ಮೋಹನ್ ವೆರ್ಣೇಕರ್ ನನ್ನ ಬಗ್ಗೆ ಪರಿಚಯ ಮಾಡಿ ಫೋಟೋ ಸಮೇತ ಹಾಕಿ ಅವರದೇ ಒಂದು ಶೈಲಿ, HSK ಶೈಲಿ ಕೇಳಬೇಕಾ, ಚುಟುಕಾಗಿ ಚುರುಕಾಗಿರತಕ್ಕಂಥ ಮನಮುಟ್ಟುವ ಶೈಲಿ. ಶಾಂತದೇವಿ ಮಾಳವಾಡ ಅವರು ನನಗೆ ಹೀಗೆ ಪರಿಚಯ, ತುಂಬಾ ಮೆಚ್ಚುಗೆ ಪತ್ರ ಬರಿತಾ ಇದ್ರು. ಧಾರವಾಡಕ್ಕೆ ಬನ್ನಿ ಎಷ್ಟೋ ಕರಿತಿದ್ರು, ಹೋಗೋಕ್ಕಾಗಿರಲಿಲ್ಲ. ತುಂಬಾ ಪ್ರೀತಿಯನ್ನು ತೋರಿಸ್ತಾ ಇದ್ರು. ಈ ರಾಮಚಂದ್ರ ಶರ್ಮ ಅವರು ಕೂಡ ಆಗಾಗ ಭೇಟಿ ಆಗ್ತಾ ಇದ್ದೆ. ಅವರು ಮೆಚ್ಚುಗೆ. ರಾಮಚಂದ್ರ ಶರ್ಮ ಅವರು ಸ್ವಲ್ಪ ಹಾಗೇನೆ, ಸ್ವಲ್ಪ ಬಿಗುಮಾನ, ಸ್ವಲ್ಪ ಅಷ್ಟು ಸುಲಭವಾಗಿ ಬೆರೆಯಲ್ಲ, ಆದರೆ ಬಹಳ ಒಳ್ಳೆಯ ವ್ಯಕ್ತಿ. GS ಶಿವರುದ್ರಪ್ಪನವರು, ನನಗೆ ಸುಚಿತ್ರ ಆರ್ಟ್ ಗ್ಯಾಲರಿ ಅಂತಿದೆ ಬೆಂಗಳೂರಿನಲ್ಲಿ, ಜಯನಗರದಲ್ಲಿ, ಅಲ್ಲಿ ಆಗಾಗ ಭೇಟಿ ಆಗ್ತಿದ್ರು. ನಾನು ಚುಕ್ಕಿ ಚಿತ್ರ ಬಗ್ಗೆ ಹೇಳ್ತಾ ಇದ್ದೆ. ಒಂದ್ಸಲ ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ಅದು ಭಾಳ ಚೆನ್ನಾಗಿ ಮಾತನಾಡಿಸಿ ಚಿತ್ರ ಎಲ್ಲ ನೋಡಿ ಸಂತೋಷಪಟ್ಟು ಅವ್ರದ್ದೇ ಹಸ್ತಾಕ್ಷರದಲ್ಲಿ ಅಭಿಪ್ರಾಯವನ್ನು ಬರೆದಿದ್ದಾರೆ. ಆಮೇಲೆ ಈ ಪುಸ್ತಕ ಬಂದ್ಮೇಲೆ ಎಲ್ಲ ಸಾಹಿತಿಗಳಿಗೆ ಯಾರೆಲ್ಲ ಇದ್ದಾರಲ್ಲ ಅವರೆಲ್ಲ ನಾನು ಪೋಸ್ಟ್ ಮಾಡಿದ್ದೆ. ಶಿವರಾಮ್ GSS ಅವರಿಗೆ ಪುಸ್ತಕ ಹೋಗೇ ಇಲ್ಲ. ಒಮ್ಮೆ ಸಿಕ್ಕಿದಾಗ ಏನು ಸರ್ ಪುಸ್ತಕ ಬಂತ? ಇಲ್ಲಪ್ಪ, ಪುಸ್ತಕ ಬಂದೇ ಇಲ್ವಲ್ಲ ಅಂತ. ಆಮೇಲೆ ನಾನು ಇನ್ನೊಮ್ಮೆ ಕಳಿಸ್ತೀನಿ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ರಿಜಿಸ್ಟರ್ ಪೋಸ್ಟ್ ಕಳಿಸಿರಲಿಲ್ಲ, ಹಾಗೆ ಕಳಿಸಿದ್ದೆ. ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸಿದ್ದೆ. ಆಮೇಲೆ ಮತ್ತೊಮ್ಮೆ GSS ಸಿಕ್ಕಿದಾಗ ಪುಸ್ತಕ ಸಿಕ್ತಪ್ಪ. ನಾನು ನೀವು ಹೇಳಿ ಹೋದ್ಮೇಲೆ ಪ್ರತಿ ದಿವಸ ಪೋಸ್ಟ್ನಲ್ಲಿ ಬರುವಾಗ ಗೇಟ್ ಹತ್ರ ಹೋಗಿ ನಿಂತ್ಕೊಂಡಿರ್ತಿದ್ದೆ, ಪುಸ್ತಕ ಬರುತ್ತೆ ಅಂತ.
ಆ ಪುಸ್ತಕಕ್ಕೆ ಅವರು ಕಾಯ್ತಿದ್ದದ್ದು ಇದೆಲ್ಲ ಸ್ಮರಣೀಯವಾದಂಥ ಘಟನೆಗಳು, ಸಂದರ್ಭಗಳು. ವೆಂಕಟ ಸುಬ್ಬಯ್ಯನವರು ಅವರು ಕೂಡ ಆಮೇಲೆ ವೆಂಕಟ ಸುಬ್ಬಯ್ಯನವರು ಆತ್ಮೀಯರಾಗಿದ್ದರು. ಅವರು ಕೂಡ ಹಾಗೇನೆ ನನ್ನ ಚಿತ್ರಗಳನ್ನ ನೋಡಿ ಸಂತೋಷಪಟ್ಟು ಬರೆದು ನನಗೊಂದು ಯಾವಾಗ ಗಿಫ್ಟ್ ಕೊಟ್ಟಿದ್ದು ಒಂದು ಪೆನ್ ಸೆಟ್ಟು, ಇದು ವೆರಣ್ಯಕರಿಗೆ ಕೊಡಬೇಕಾದ ಕೊಡುಗೆ ಅಂತ ಹೇಳಿ ಆ ಗಿಫ್ಟ್ ಸೆಟ್ ನಮಗೆ ಕೊಟ್ಬಿಟ್ಟು, ನಿಮಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸ್ವಾಗತ, ನೀವು ಬಂದ ಯಾವ ಬೇಕಾದ್ರೂ ಮನೆಗೆ ಬರ್ಬೋದು ಅಂತ ಹೇಳಿ ವೆಂಕಟ ಸುಬ್ಬಯ್ಯನವರು ಕೊಟ್ಟು, ಆಮೇಲೆ ಈ ಪುಸ್ತಕಕ್ಕೆ ಅವರೇ ಮುನ್ನುಡಿಯನ್ನ ಬರೆದು ಕೊಟ್ಟು ಬಹಳ ಚೆನ್ನಾಗಿ ಬರೆದು ಕೊಟ್ಟಿದ್ರು. ಅವರನ್ನು ಕಲಿತ ಒಂದು ಪಾಠ ವೆಂಕಟ ಸುಬ್ಬಯ್ಯನವರಂದ್ರೆ, ನೀವು ಎಲ್ಲೇ ಹೋಗ್ಬೇಕಾದ್ರೂ ಕೂಡ ಒಂದು ಚಿಕ್ಕ ಟಿಪ್ಪಣಿಯನ್ನ ಮಾಡ್ಕೊಂಡಿರ್ಬೇಕು. ಏನು ಹೇಳಬೇಕು ನಿಮಗೆ, ನೀವು ಅದಕ್ಕೆ ಮನಸ್ಸಲ್ಲಿ ನೀವು ಅದನ್ನ ರೆಕಾರ್ಡ್ ಮಾಡ್ಕೊಂಡಿರ್ಬೇಕು. ಅದನ್ನ ನೀವೇ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಸಮಯ ನಿಗದಿಪಡಿಸ್ಕೊಂಡಿರಿ ಒಂದು ಟಿಪ್ಪಣಿ, ಅದನ್ನ ನಾನು ಅಲ್ಲಿಂದ ಪಾಠ ಮಾಡಿ ಎಲ್ಲಿ ಹೋದ್ರು ಕೂಡ ಚಿಕ್ಕ ಇಟ್ಕೊಂಡು, ಈಗ ಇಷ್ಟೇ ಹೇಳಬೇಕಾಗಿದ್ದು ಕೂಡ ನಾನು 3/4 ಗಂಟೆಗೆ ಸಮಯಕ್ಕೆ ಹಾಕೊಂಡು ಬಂದಿರ್ತಕ್ಕಂಥದ್ದು ಇದಿಷ್ಟು ಅಲ್ಲಿಂದ ಕಲ್ತ್ಕೊಂಡೆ. ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಬಂದ ವೆಂಕಟ ಸುಬ್ಬಯ್ಯನವರು ಕೂಡ ಅದಕ್ಕೆ ವೆಂಕಟ ಸುಬ್ಬಯ್ಯನವರು ಮುನ್ನುಡಿ ಬರೆದಿದ್ದಲ್ಲ, ವ್ಯಾಸರ ಬಲ್ಲಾಳ ಮುನ್ನುಡಿ ಬರೆದಿದ್ರು. ಪುಸ್ತಕ ಬಿಡುಗಡೆ ಮಾಡಿದ್ದು ವೆಂಕಟ ಸುಬ್ಬಯ್ಯನವರು. ಅವರು ನನ್ನ ನಿಮ್ಮ ಪರಿಚಯ ನನ್ನ ಬಗ್ಗೆ ಬೇಕು ಅಂತ ಹೇಳಿದಕ್ಕೆ ಅವರು ಬರೆದ ಭಾಷಣ ಐತಲ್ಲ, ಆ ಕಾಪಿ ನನಗೆ ಕೊಟ್ಬಿಟ್ರು. ಅವ್ರು ಏನು ಭಾಷಣ ಮಾಡಿದ್ರು ಅಷ್ಟು ಅಲ್ಲಿ ಟಿಪ್ಪಣಿಲಿತ್ತು, ಏನು ಸಿದ್ಧತೆ, ಅದು ನನಗೆ ಬಹಳ ಮೆಚ್ಚುಗೆ ಆಯಿತು. ಆಮೇಲೆ ಶಂಕರ ಮುಖಾಶಿ ಪುಣೇಕರ್, ಅವಧೇಶ್ವರಿ ಹೇಳಬೇಕಾಗಿಲ್ಲ, ಅವ್ರಿಗೆ ಪುಸ್ತಕವನ್ನು ಕಳಿಸಿದಾಗ ಅವ್ರಿಗೆ ಪಾರ್ಕಿಸನ್ ಡಿಸೀಸ್ ಆಗಿತ್ತು. ಅವ್ರಿಗೆ ಪಾಪ ಬರೆಯೋಕ್ಕಾಗೋದಿಲ್ಲ, ನರಗಳ ದೌರ್ಬಲ್ಯ ಕಾಡುತ್ತಲ್ಲ, ಆದರೂ ಕೂಡ ಅವರು ಪತ್ರವನ್ನು ಬರೆದು ಪ್ರೀತಿಯಿಂದ ಕಳಿಸ್ಕೊಟ್ರು. ಯಶವಂತ ಚಿತ್ತಾಲರು ನನಗೆ ಆವಾಗ ಸಿಗ್ತಿದ್ರು. ವ್ಯಾಸರಾಯ ಬಲ್ಲಾಳರು ಬಹಳ ಸ್ನೇಹಿತರು, ಮುಂಬೈ ಸ್ನೇಹಿತರು. ಬಲ್ಲಾಳ ಮನೆಗೆ ಬರುವಾಗ ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿ ಚಿತ್ರ ತೋರಿಸಿದೆ, ಅಭಿಪ್ರಾಯ ಬರೆದು. ಇಂಥ ಒಂದು ಕಲಾ ಪ್ರಕಾರ ಇರುವುದೇ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಅವರು ಮಾಡಿ ಮುಂಬೈಗೆ ಬಂದಾಗ ಖಂಡಿತ ಭೇಟಿ ಆಗಬೇಕು ಅಂತ ಹೇಳಿದರು. ಆಮೇಲೆ ಹಾಮನಾಯಕರು ಅಂತ ಹೇಳಿದರು, ಬೆಂಗಳೂರು ಎವರೆಸ್ಟ್ ಹೋಟೆಲ್ ಇಟ್ಕೊಳ್ತಿದ್ರು. ಅಲ್ಲಿ ಹೋದಾಗ ಹಾಮನಾಯಕರೇ ಫಸ್ಟ್ ಹೇಳಿದ್ದು ನನಗೆ, ವೆರಣ್ಯಕರ್ ನೀವು ಇಷ್ಟ ಚಿತ್ರಗಳು ಮಾಡಿದಿರಲ್ಲ, ಇದೊಂದು ಪುಸ್ತಕ ಮಾಡಿ, ಯಾವತ್ತೂ ಅದು ಉಳಿಯುತ್ತೆ ಅಂತ ಸಲಹೆ ಕೊಟ್ಟಿದ್ದು ಹಾಮನಾಯಕರು. ಆಮೇಲೆ ನಾವು ಚಿತ್ರಗಳು ಮತ್ತು ಪರಿಚಯವನ್ನು ಸಂಗ್ರಹಿಸ್ತಾ ಹೋಗಿ ಆಮೇಲೆ 89 ಇಸ್ವಿಯಲ್ಲಿ ಈ ಪುಸ್ತಕ ಮೊದಲನೇ ಪುಸ್ತಕ ಬಂತು. ಅದು ಎಲ್ಲ ಮೆಚ್ಚುಗೆ ಆಯಿತು. 1500 ಪ್ರತಿಗಳು 3 ತಿಂಗಳಲ್ಲಿ ಮಾರಾಟ ಆಯಿತು. ಅದೊಂದು ದೊಡ್ಡ ಒಂದು. ಆ ಪುಸ್ತಕ ಪ್ರಿಂಟ್ ಮಾಡಿದ್ದು ನಾನೇ, ಪ್ರಕಾಶನ ನಮ್ಮದೇ, ಕಾವ್ಯ ಸಿಂಧು ಪ್ರಕಾಶನ ನಾನೇ ಪ್ರಿಂಟ್ ಮಾಡಿದೆ. ದುಡ್ಡು ಏನೇನು ಮಾಡಬೇಕು, ಅದಕ್ಕೆ ಒಂದು 60 ಸಂಘ ಸಂಸ್ಥೆಗಳಿಗೆ ಬರದೆ, ಆರ್ಟ್ ಪೇಪರಲ್ಲಿ ಪ್ರಿಂಟ್ ಮಾಡಬೇಕು, ರೇಟ್ ಜಾಸ್ತಿ ಇಟ್ಟರೆ ಯಾರು ತಗೊಳ್ಳೋದಿಲ್ಲ, ನಿಮ್ಮ ಸಹಾಯ ಬೇಕು ಅಂತ 60-65 ಕನ್ನಡ ಸಂಘ ಸಂಸ್ಥೆಗಳಿಗೆ ಪತ್ರ ಬರೆದೆ. ಈ ಚಿತ್ರಗಳೆಲ್ಲ ಹಾಕಿ ಉದ್ದೇಶ ಎಲ್ಲೂ ಒಬ್ಬರು ಉತ್ತರ ಕೊಡಲಿಲ್ಲ. ಪುತ್ತೂರು ಕರ್ನಾಟಕ ಸಂಘದವರು ಪ್ರತಿಗಳು ಮುದ್ರಣವಾದ ಬಳಿಕ 2 ಪ್ರತಿಗಳನ್ನು ಕಳಿಸಿದ್ರು. ಆಮೇಲೆ ನಮ್ಮ ಸುಧಾಮೂರ್ತಿಯವರು ಒಂದು ಕಳಿಸಿದ್ದೆ, 5,000 ಕಳಿಸ್ಕೊಟ್ರು. ಹಾಗೆ 89ರಲ್ಲಿ. ಆಮೇಲೆ ಹೆಗಡೆ ಅವರು ಒಂದು 2,500 ಏನೋ ಕೊಟ್ಟರು. ಆಮೇಲೆ ನ್ಯೂಯಾರ್ಕ್ ಕನ್ನಡ ಸಂಘ, ನಮ್ಮ ಸ್ನೇಹಿತನ ಸಡಕನ ಮಗನೇ ಆಗಬೇಕು, ಅವನು 25,000 ಕೊಟ್ಟ. ಆಮೇಲೆ ನಾನು 65 ಜನ ಸ್ನೇಹಿತರುಗಳಿಗೆಲ್ಲ 1,000 ರೂಪಾಯಿ ತಗೊಂಡೆ. ಯಾವ ಒಪ್ಪಂದ ಕರಾರ ಮೇಲೆ 1 ವರ್ಷದ ನಂತರ 1,000 ವಾಪಸ್ ಕೊಡ್ತೀವಿ. ಆಮೇಲೆ ಅವರಿಗೆ ಬಡ್ಡಿ, ಒಂದು ಪುಸ್ತಕ ಉಚಿತ. ಆಮೇಲೆ ತಗೊಂಡಿದ್ದಾಗೆ ಎಲ್ಲ ದುಡ್ಡು ಕೊಡಕ್ ಬಂದು ನಾನು ಕೊಡ್ತೀನಿ ಅಂತ 65,000 ಒಳ್ಳೆ ಸಾಹಿತ್ಯ ಪರಿಷತ್ ಸಭಾಂಗಣ ತುಂಬಿ ತುಳುಕ್ತದ ವೇದಿಕೆಯಲ್ಲಿ ಪುಸ್ತಕ ಬಿಡುಗಡೆ ಆಯಿತು. ಎಲ್ಲರಿಗೂ 1 ವರ್ಷದ ಮುಂಚೆನೆ ದುಡ್ಡನ್ನ ಎಲ್ಲ ಬೇಡ ಅಂತ ನಾನು ಬಂದಿದ್ದೆ, ಹಣ ಬಂದಿದ್ದೆ. ಈ ಪುಸ್ತಕ ಮಾಡಿ ನನಗೆ ಸುಮಾರು ಎಲ್ಲ ಸ್ಕೂಲ್ಗಳಿಗೆ ನಾನೇ ಹೋಗ್ತಾ ಇದ್ದೆ, ಕಾಲೇಜಿಗೆ ನಾನೇ ಹೋಗ್ತಾ ಇದ್ದೆ. ಆರ್ಟಿಸ್ಟೇ ಬಂದ್ಬಿಟ್ಟು ಪುಸ್ತಕ ಕೊಡ್ತಾ ಅಂತ ಹೇಳಿ ಕನ್ನಡ ಮಿಶ್ರಮ ತಗೋತಾರೆ, ಎಲ್ಲರೂ ತಗೊಳ್ಳೋಕೆ ಶುರು ಮಾಡ್ಬಿಟ್ರು. ಆಮೇಲೆ ಪುಸ್ತಕ ಪ್ರಾಧಿಕಾರದಿಂದ ರಾಣಿ ಸತೀಶ್ ಅವರಿದ್ದರು, ಅವರು 100 ಪ್ರತಿಗಳು, ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಡೈರೆಕ್ಟರ್ ಆಗಿದ್ದರು. ಅಲ್ಲಿ ಹೋಗಿ ನನಗೆ 3 ತಿಂಗಳ ಸಗಟು ಖರೀದಿಯಲ್ಲಿ ಸೇರಿದಾಗಿ ಆ 89ನೇ ಇಸ್ವಿಯಲ್ಲಿ ನನಗೆ ಸಾಕಷ್ಟು 60-70 ಸಾವಿರ ರೂಪಾಯಿ ನನಗೆ ಲಾಭನೂ ಬಂತು ಆ ಪುಸ್ತಕದಿಂದ. ಭೈರಪ್ಪನವರು ಅವ್ರನ್ನ ಭೇಟಿಯಾದೆ. ಆಮೇಲೆ ಹಾಗೆ ಲಕ್ಷ್ಮಣ ಭಟ್ರು ಸಿಗ್ತಾ ಇರ್ತಿದ್ರು, ಅವರು ಬಂದಿದ್ದಾರೆ. ಅನುಪಮ ನಿರಂಜನ್ ಮೀಟ್ ಆದೆ. ಒಂದು ದಿವಸ ಹೋದೆ, ಆವಾಗೆಲ್ಲ ಫೋನ್ ಇಲ್ವಲ್ಲ, ಪತ್ರ ಬರೋದು ಹೋಗ್ಲಿಕ್ಕೆ ಆಗಲಿಲ್ಲ. ನನಗೆ ಆಫೀಸಲ್ಲಿ ಯಾವ ರಜೆ ಸಿಗುತ್ತೆ ಆವಾಗ ಹೋಗಬೇಕು. ಸೀದಾ ನನ್ನ ಹೆಂಡತಿ ಕರ್ಕೊಂಡು, ನಾನು ಮಗಳು ಇದ್ಲು,
ಹೋದಾಗ ನಾನು ನೋಡ್ತಿದ್ದೀನಿ, ಪಾಪ ಅವರ ನಿರಂಜನ್ ಅವರಿಗೆ ಸ್ಟ್ರೋಕ್ ಆಗಿತ್ತು. ಅವರು ಮೂರಿಗೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಯಾಕೋ ನಾನು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅನ್ಸ್ಬಿಟ್ಟು, ಸಾರಿ ಮೇಡಮ್, ನನಗೆ ಇದಿಲ್ಲಪ್ಪ, ಬಂದಿದ್ದೆ ನೀವು ಬಂದಿದ್ದೆ ವಿಷಯ ನಿಮಗೆ ನಾನು ತರಂಗದೆಲ್ಲ ಓದಿದ್ದೆ, ಎಲ್ಲ ಗೊತ್ತಿತ್ತು ನನಗೆ. ಕೂಡಿಸಿ ಚಿತ್ರಗಳೆಲ್ಲ ನೋಡಿ ಅನುಪಮ ನಿರಂಜನ್ ಅವರು ಕಾಫಿ ಎಲ್ಲ ಮಾಡಿಕೊಟ್ಟು ಅದು ಅಭಿಪ್ರಾಯವನ್ನು ಬರೆದಿದ್ದಾರೆ. ಸಾಕ್ಷಾತ್ ಸಾಹಿತಿಗಳ ಕಣ್ಮುಂದೆ ಒಂದು ನಿಂತ ಹಾಗೆ ಭಾಸವಾಗತ್ತೆ ಅಂತ ಹೇಳಿ ನಿರಂಜನ್ ಅವರಿಗೆ ಎಲ್ಲ ತಂದು ತೋರಿಸ್ತಾರೆ. ನೋಡಿ, ವೆರ್ನೇಕರ್ ಅಂತ ಚಿತ್ರಗಳೆಲ್ಲ ಬರೆದಿದ್ದಾರೆ, ಚುಕ್ಕಿ ಚಿತ್ರಗಳಿದು ಅಂತ. ಏನು ಆ ಕಿರಿಯರ ಜ್ಞಾನಕೋಶ, ಮೃತ್ಯುಂಜಯ ಇಂಥ ಮಹಾನ್ ಕೊನೆ ಗಿರಾಕಿಯ ಕತೆ, ಸಣ್ಣ ಕತೆ, ಏನು ಇಲ್ಲ ಪಾಪ, ಇಷ್ಟೇ. ವಯಸ್ಸು ಹೇಗೆ ಮನುಷ್ಯನ ಯಾಕಂದರೆ ರೋಗಗಳು ಹೇಗೆ ನಮ್ಮನ್ನು ದುಸ್ಥಿತಿಗೆ ತಂದಿಡ್ತಿರ್ತಕ್ಕಂಥದ್ದು ಅಲ್ಲಿ ನಾನು ನೋಡಿದೆ. ಪಾಪ ಅನಿಸ್ತು, ನಮಸ್ಕಾರ ಮಾಡಿ ಬಂದೆ. ಆಮೇಲೆ ನೀವು ಪ್ರೇಮ ಭಟ್ಟು ಯಾವಾಗಲೂ ಆತ್ಮೀಯರಾಗಿರ್ತಾರೆ. ಇತ್ತೀಚೆಗೆ ಆಮೇಲೆ ನಿಸಾರ್ ಅಹಮದ್ ಹೇಳಕ್ಕೆ ಬಂದ್ಬಿಟ್ಟು, ನಿಸಾರ್ ಅಹಮದ್ ಅವರು ಬಹಳ ಪರಿಚಯ ಆಗ್ಬಿಟ್ಟಿದ್ರು, ಆತ್ಮೀಯ ಸ್ನೇಹಿತರು. ಈ ಪುಸ್ತಕ ಬಂದಾಗ ನಾವೇ ಪ್ರಿಂಟ್ ಮಾಡಿದಲ್ವ, ದುಡ್ಡು ಕೊಟ್ಟು ತಗೊಂಡ್ರು 5 ಪ್ರತಿಗಳು. ಸರ್ ದುಡ್ಡು ದುಡ್ಡಿಲ್ಲ, ಯಾಕೆ ನಾನು ಇದನ್ನು ನನ್ನ ಅಮೇರಿಕದ ಒಬ್ಬ ಫ್ರೆಂಡಿಗೆ ಕಳಿಸ್ಬೇಕು ಮತ್ತು ಇನ್ಯಾರಿಗೂ ಕಳಿಸ್ಬೇಕು ಅಂತ ಹೇಳಿ ಪುಸ್ತಕನ ದುಡ್ಡು ಕೊಟ್ಟು ತೊಗೊಂಡು ಅವ್ರ ಮನೆಯಲ್ಲಿ ಸೀದಾ ಹೋಗ್ಬೋದಾಗಿತ್ತು. ಅವರೇ ಕಾಫಿ ಮಾಡ್ಕೊಂಡು ಬಂದು ಮೇಲೆ ತಂದು ಕೊಡೋರು. ಖಾಲಿ ಇದ್ದ ಪಾಪ ಅವ್ರು ನೋವು ಕುಂತ್ಕೊಂಡು ಬೇಡಿ ತೊಂದರೆ ತಗೋತಾರೆ. ನಿಮ್ಮಂಥ ಕಲಾವಿದರು ನಮ್ಮ ಮನೆಗೆ ಬಂದಿರೋದೇ ನನ್ನ ಸಂತೋಷ ಅಂತ ಹೇಳಿ ನಿಸಾರ್ ಅಹಮದ್ ಅವರು ಆ ಉಪಚಾರ ಮಾಡ್ತಿದ್ರು. ಆಮೇಲೆ ಚಂದ್ವೀರ ಕಣಿವೆಯವರು, ಅವರು ಕೂಡ ಅಷ್ಟೇ. ಈ ಪುಸ್ತಕ ಬಂದಾಗ ಅವರು ಪತ್ರ ಬರೀತಾರೆ, ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೋಡು ಅಂತ ಬರೀತಾರೆ ಈ ಪುಸ್ತಕ ಬರೆಯೋದಕ್ಕೆ. ಆಮೇಲೆ ಇತ್ತೀಚೆಗೆ 1918ನೇ ಇಸ್ವಿಯಲ್ಲಿ ನಾನು ಪ್ರಶಸ್ತಿ ಪುರಸ್ಕಾರ ಒಂದಿಷ್ಟು ಕೊಟ್ಟು ತಗೊಂಡೆ. ಬಳಿಗಾರನ್ನು ಸಹ ಫೋನ್ ಮಾಡಿದ್ರು, ಮನು ಬಳಿಗಾರ, ಈ ಸಲ ಸಾಹಿತ್ಯ ಸಮ್ಮೇಳನಕ್ಕೆ ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ, ನೀವು ಬನ್ನಿ ಅಂತ. ಸರಿ ಕರೆದಿದ್ದಾರೆ, ಹೋದೆ, ಗೌರವ. ಹೇಗೋ ಚಂದ್ರವರ ಕಣಿವೆಯನ್ನು ನಾನು ಬಿಡಲಿಲ್ಲ, ಭೇಟಿಯಾಗಿರಲಿಲ್ಲ ಅಂತ ಹೇಳಿ ಪತ್ರ ಮೂಲಕವೇ ಪರಿಚಯ. ಕಣಿವೆಯವರಿಗೆ ಫೋನ್ ಮಾಡಿದೆ, ಬನ್ನಿ ಅಪ್ಪ, ಹೆಚ್ಚು ಮಾತಾಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರು. ಆಯ್ತು, ಬೆಳಿಗ್ಗೆ ಆಟ ಮಾಡ್ಕೊಂಡು ಹೋದ್ವಿ. ಅವ್ರಿಗೆ ಜ್ವರ 2 ಡಿಗ್ರಿ ಜ್ವರ ಇದೆ. ಆಮೇಲೆ ಹೆಂಡತಿನೂ ಹುಷಾರಿಲ್ಲ. ಆದರೂ ಕೂಡ ಪಾಪ ಮಫ್ಲರು ಸ್ವೆಟರ್ ಎಲ್ಲ ಹಾಕೊಂಡು ಪಾಪ ಕೂತ್ಕೊಂಡು ಕಾಯ್ತಾ ಇದ್ರು. ನಾನು ಕೂತ್ಕೊಂಡೆ ಮಾತಾಡ್ಸಿ, ನೋಡಿ ಜ್ವರ ಇದ್ರು ಕೂಡ ಇಲ್ಲಪ್ಪ ಇವತ್ತು ಬೇಡಿ ಅಂತ ಹೇಳ್ಬೋದಾಗಿತ್ತು, ಬನ್ನಿ ಹೆಚ್ಚು ಮಾತಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಹೋಗಿ ಆಶೀರ್ವಾದ ತಗೊಂಡು ಕಾಲು ನಮಸ್ಕಾರ ಮಾಡಿದೆ. ಅಲ್ಲಿಂದ ಪ್ರೇಮ ಭಟ್ಟು ಇತ್ತೀಚೆಗೆ ವಸುಮತಿ ಗ್ರೂಪ್ ಅವ್ರನ್ನ ಮೀಟ್ ಮಾಡಿದೆ. ಅದು ಗೊತ್ತೇ ಇರಲಿಲ್ಲ ವಸುಮತಿ ಗ್ರೂಪ್. ಅವರು ಕೂಡ ಹಾಗೆ ಪ್ರಚಾರಕ್ಕೆ ಹಂಬಲಿಸುವವರಲ್ಲ, ಪ್ರಸಿದ್ಧಿಗೆ ಹಂಬಲಿಸುವವರಲ್ಲ. ಅವರದೇ ಒಂದು ಚುಕ್ಕಿ ಚಿತ್ರ ಮಾಡಿ ಅವ್ರು ಕೊಟ್ಟು ಅವರಿಗೆ ಮಾಡಬೇಡಿ. ಇತ್ತೀಚೆಗೆ ಕೊನೆಯದಾಗಿ ಲರ್ನ ಶಾಸ್ತ್ರಿಯರಂತ ಇದ್ದಾರೆ ಮೈಸೂರಿನಲ್ಲಿ, ಅನೇಕರಿಗೆ ಗೊತ್ತೇ ಇಲ್ಲ, 113 ಪುಸ್ತಕ ಬರೆದಿದ್ದಾರೆ. ನಾನು ಹೋಗಿ ಈಗ ಪರಿಚಯ ಆಯಿತು, ಸುಸ್ತಾಗ್ಬಿಟ್ಟೆ. ಎಂತೆಂಥ ಸಾಧಕರಿದ್ದಾರೆ ಅಂದರೆ, ವಿವೇಕಾನಂದರು ನಮ್ಗೆ ಗೊತ್ತು. ವಿವೇಕಾನಂದರು ಚಿಕಾಗೋ ಹೋಗ್ತಾರೆ. ಅಳಸಿಂಗ ಪೆರುಮಾಳ್ ಬಗ್ಗೆ ಸ್ವಲ್ಪ ಕೇಳ್ತೀರಿ. ಆ ಅಳಸಿಂಗ ಪೆರುಮಾಳ್ ಬಗ್ಗೆ ಪ್ರಪ್ರಥಮವಾಗಿ ಪುಸ್ತಕ ಬರೆದವರು ಗಮನಶಾಸ್ತ್ರಿಯವರು. ಅವ್ರಿಗೆ ವಯಸ್ಸೆಷ್ಟು ಗೊತ್ತಾ? ಈಗ 94 ವರ್ಷ. ಒಂದು ಕಣ್ಣು ಸರಿ ಕಾಣಿಸೋದಿಲ್ಲ, ಕಾಣೋದಿಲ್ಲ. ಅದರಲ್ಲೇನೆ ಬುಕ್ ಇಟ್ಕೊಂಡು ಬರೀತಾರೆ. ಅಳಸಿಂಗ ಪೆರುಮಾಳ್ ಅವರ ಮರಿಮೊಮ್ಮಗನನ್ನ ಭೇಟಿಯಾಗಿ ಮಾಹಿತಿ ಸಂಗ್ರಹಿಸಿ, ವಿವೇಕಾನಂದರು ಚಿಕಾಗೋ ಹೋಗ್ಲಿಕ್ಕೆ ಕಾರಣವೇ ಅಳಸಿಂಗ ಪೆರುಮಾಳ್. ಅವರು ಮನೆಗೆ ಹೋಗಿ ಹಣ ಸಂಗ್ರಹಿಸಿ ಕೊಟ್ಟು ಅವರಿಗೆ ಕಳಿಸಿ, ಅಲ್ಲಿ ಚಿಕಾಗೋ ಹೋದಂತಹ ವಿವೇಕಾನಂದರು ಬಹಳಷ್ಟು ಹಿಂಸೆ ಪಡ್ತಾರೆ. ಕೊನೆಗೆ ಅವರಿಗೆ ಸಹಿಸ್ಲಿಕ್ಕಾಗಲ್ಲ, ವಾಪಸ್ ಬರ್ತೀವಿ ಅಂತ ಪತ್ರ ಬರೀತಾರೆ. ಆಗ ಇವರು ಅವನ ಹುರಿದಿಂಸಿ, ಇಲ್ಲ ಒಳ್ಳೆ ಕಾಲ ಬರುತ್ತೆ, ಖಂಡಿತ ನೀವು ಭಾಷಣ ಮಾಡ್ತೀರಿ ಅಂತ ಹೇಳಿ ಕೊನೆಗೆ ಬರಲಿಕ್ಕೆ. ಅಂತಹ ಮಹಾನ್ ವ್ಯಕ್ತಿ 113 ಪುಸ್ತಕ ಬರೆದಿದ್ದಾರೆ. ಮೊನ್ನೆ ಅವರೊಂದು ಚುಕ್ಕಿ ಚಿತ್ರ ಮಾಡಿ ಅದಕ್ಕೊಂದು ಫ್ರೇಮ್ ಹಾಕಿ ತೊಗೊಂಡು ಕೊಟ್ಟೆ. ಅವರು ನನಗೆ ಒಂದು ದೊಡ್ಡ ಒಂದು ಶಾಲು ಹೊದಿಸಿ, ನನ್ನ ಚಿತ್ರ ನೀವು ಮಾಡಿದೆ ಅಂತೇಳಿ, ಭಾಳ ಒಳ್ಳೆ ಸರ್, ಚೆನ್ನಾಗಿದೆ, ಭಾಳ ರುಚಿಗಿದೆ, ಚಳಿ ಬಂದಾಗ ಓದ್ತೀನಿ. ಅವ್ನು KC ಶಿವಪ್ಪನವ್ರಿಗೆ, ಮುದ್ದುರಾಮ, ಅವರು ಕೂಡ ಭೇಟಿಯಾಗಿ ಅವರು ಕೂಡ ಸಂತೋಷಪಟ್ಟು, ವೆರ್ನೇಕರ್ ಗೊತ್ತು ವೆರ್ನೇಕರ್ ಅಂದ ಕೂಡಲೇ ಚುಕ್ಕಿ ಚಿತ್ರ ಪದಾರ್ಥ ಗುರುತಿಸುವ ಮಟ್ಟಕ್ಕೆ ನಾನು ಬೆಳೆದ ಒಂದು ಭಾಗ್ಯ. ಅವರು ಚುಕ್ಕಿ ಚಿತ್ರ ಮಾಡಿ ಕೊಟ್ಟು ಬಂದೆ. ಹೀಗೆ ನನಗೆ ಇನ್ನೂ ಬಹಳಷ್ಟು ಇದೆ, ಸಾಕು. ಸಾಹಿತಿಗಳ ಒಡನಾಟದಲ್ಲಿ ಭವ್ಯವಾಯಿತು ಜೀವ, ಧನ್ಯವಾಯಿತು ಭಾವ.
ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ನಿಸುವಷ್ಟರ ಮಟ್ಟಿಗೆ ಸರ್ ಬಹಳ ಆತ್ಮೀಯವಾಗಿ ಆಪ್ತವಾಗಿ ಅವರು ಮಾತನಾಡಿದ್ದಾರೆ.